ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿ. ನಾನು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಎಂದಿನಂತೆ ತಮ್ಮೊಂದಿಗೆ ಇದ್ದೇನೆ. ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇವತ್ತೊಬ್ಬ ತಜ್ಞ ವೈದ್ಯರು ಬಂದಿದ್ದಾರೆ. ಅವರೇ ಡಾಕ್ಟರ್ ಐಶ್ವರ್ಯ ಬಿಜಾಪುರ್ ಮೇಡಮ್ ಅವರು ಇದ್ದಾರೆ. ಡಾಕ್ಟರ್ ಐಶ್ವರ್ಯ ಬಿಜಾಪುರ್ ಮೇಡಮ್ ಅವರು ಮಕ್ಕಳ ಹೃದಯ ತಜ್ಞರಿದ್ದಾರೆ. ಅಂದರೆ ಮಕ್ಕಳ ಹೃದಯಕ್ಕೆ ಬರುವ ರೋಗಗಳ್ಯಾವುವು, ಅದರ ಬೆಳವಣಿಗೆ ಯಾವಾಗ ಪ್ರಾರಂಭ ಆಗುತ್ತೆ, ಆ ರೋಗಗಳನ್ನು ತಡೆಗಟ್ಟುವ ಕ್ರಮ ಯಾವುದು, ಮಕ್ಕಳಲ್ಲಿ ಹೃದಯ ಯಾವಾಗ, ಅದರ ಬೆಳವಣಿಗೆ ಯಾವಾಗ ಪ್ರಾರಂಭವಾಗುತ್ತೆ, ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ಅವರು ಅನೇಕ ಮಹತ್ವದ ಮೌಲಿಕ ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ಯಾಕೆಂದರೆ ಹುಟ್ಟಿದ ಮಗುವಿನಲ್ಲಿ ಆ ಹೃದಯ ರೋಗ, ಹೃದಯದ ತೊಂದರೆಗಳು ಯಾವಾಗಿನಿಂದ ಪ್ರಾರಂಭ ಆಗುತ್ತೆ, ಏನು, ಇದು ಬಹಳ ಸೂಕ್ಷ್ಮವಾದಂಥ ವಿಷಯ. ಇಂಥ ವಿಷಯವನ್ನು ಕುರಿತಾಗಿ ಇವತ್ತು ತಮ್ಮೊಂದಿಗೆ ಮಾತನಾಡಲು ಅಂತರ್ವಾಣಿಗೆ ಆಗಮಿಸಿದ್ದಾರೆ ಡಾಕ್ಟರ್ ಐಶ್ವರ್ಯ ಬಿಜಾಪುರ್ ಮೇಡಮ್ ಅವರು. ಐಶ್ವರ್ಯ ಬಿಜಾಪುರ್ ಮೇಡಮ್ ಅವರಿಗೆ ಅಂತರ್ವಾಣಿಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಶರಣಾರ್ಥಿ ಮೇಡಮ್ ಅವರೇ, ಸ್ವಲ್ಪ ನಮ್ಮ ಕೇಳುಗರಿಗೆ ತಮ್ಮ ಬಗ್ಗೆ ಪರಿಚಯ, ತಮ್ಮ ವಿದ್ಯಾಭ್ಯಾಸ ಎಲ್ಲಾಗಿದೆ? ನಮಸ್ಕಾರ, ನಾನು ಡಾಕ್ಟರ್ ಐಶ್ವರ್ಯ ಬಿಜಾಪುರ್ ಅಂತ. ನಂದು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಆಗಿದೆ, ಪ್ರೈಮರಿ ಪ್ರಾಥಮಿಕ ಶಾಲೆ. ಆಮೇಲೆ ನಾನು ಕಾಲೇಜನ್ನು ಬೆಂಗಳೂರಲ್ಲೇ ಮಾಡಿದ್ದು. MBBS ಆಗಿದ್ದು 2007ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿತ್ತು ನಂದು MBBS. ನಾನು ಬಿಜಾಪುರ ಅಲ್ಲಮಿನ್ ಮೆಡಿಕಲ್ ಕಾಲೇಜಲ್ಲಿ ಮಾಡ್ಕೊಂಡಿದ್ದೀನಿ. MD ನಾನು ಮಾಡಿರೋದು 2013 ಇಸ್ವಿಯಲ್ಲಿ ಇಲ್ಲಿ MRMC ಕಾಲೇಜ್ ಗುಲ್ಬರ್ಗಾದಲ್ಲೇ ನಂದು ಪೀಡಿಯಾಟ್ರಿಕ್ PG ಮಾಡಿರೋದು. 2024ರಲ್ಲಿ ಜೂನ್ ತಿಂಗಳಿಂದ ನಾನು ಹೈದರಾಬಾದ್ ರೇನ್ಬೋ ಹಾರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಪೀಡಿಯಾಟ್ರಿಕ್ ಅಬ್ಸರ್ವೇಷನ್ಶಿಪ್ ಮಾಡಿದ್ದು. ಸುಮಾರು 6 ತಿಂಗಳಲ್ಲಿ ನಾನು ಅಲ್ಲಿದ್ದೆ. ಅದು ಮುಗಿಸ್ಕೊಂಡು ಸದ್ಯಕ್ಕೆ ನಾನು MRMC ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಯಾವ ಕಾಲೇಜಲ್ಲಿ ತಾವು ಓದಿದ್ದೀರಾ? ಬೆಂಗಳೂರಲ್ಲಿ ಸರ್ ನಂದು ಸ್ಕೂಲ್ ಇದ್ದಿದ್ದು ಭಾರತೀಯ ವಿದ್ಯಾಭವನ್ಸ್ ನಾಗಾರ್ಜುನ ವಿದ್ಯಾನಿಕೇತನ್ ಅಂತ. ನಂದು ಕಾಲೇಜ್ ಇದ್ದಿದ್ದು KLE ಕಾಲೇಜ್. ಮೇಡಮ್ ಅವ್ರೀಗ ತಮ್ಮ ವಿಷಯನೇ ಬಹಳ ಆಸಕ್ತಿದಾಯಕವಾದದ್ದಿದೆ. ಮಕ್ಕಳ ಹೃದಯದ ಬಗ್ಗೆ ತಾವು ಅಧ್ಯಯನ ಮಾಡಿದ್ದೀರಾ. ಈ ಮಕ್ಕಳನ್ನು ಕುರಿತಾಗಿ, ಮಕ್ಕಳ ಹೃದಯವನ್ನು ಕುರಿತಾಗಿ ಅಧ್ಯಯನ ಮಾಡಬೇಕು ಅಂತಿದೇನು ಸ್ವಯಂವಾಗಿ ನಿರ್ಧಾರ ತಗೊಂಡಿದ್ದ ಅಥವಾ ಯಾರಾದರೂ ಪ್ರೇರಣೆ ಕೊಟ್ರ ಇದಕ್ಕೆ, ಹೇಗೆ? ಹೌದು ಸರ್, ಸ್ವಯಂವಾಗಿ. ಯಾಕಂದರೆ ನಾನು ದಿನ ಇಲ್ಲಿ ನಾರ್ತ್ ಕರ್ನಾಟಕ ರೀಜನ್, HK ರೀಜನ್, ಇಲ್ಲಿ ಈ ಕಡೆ ಮಕ್ಕಳು ಹೃದಯ ತಜ್ಞರು, ಸೊ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ಸ್ ತುಂಬ ಕಮ್ಮಿ ಇದ್ದಾರೆ. ಆಮೇಲೆ ಕೇಸಸ್ ಆದರೆ ಮಕ್ಕಳು ಅಂತಂದರೆ ಪೇಷಂಟ್ಸ್ ತುಂಬ ಹೆಚ್ಚಿಗಿದ್ದಾರೆ. ಸೊ ಅದರದ್ದು ಸರಿಯಾಗಿ ಡಿಟೆಕ್ಷನ್ ಆಗಲಿ, ಅದರ ಟ್ರೀಟ್ಮೆಂಟ್ ಆಗಲಿ, ಅದು ಯಾವುದು ಸಿಗ್ತಾ ಇರಲಿಲ್ಲ ನಮಗೆ. ಅದ್ರ ಬಗ್ಗೆ ಏನು ಜಾಸ್ತಿ ಮಾಹಿತಿ ಇರ್ತಿರಲಿಲ್ಲ. ಸೊ ನಾವು ಏನಾದರೂ ಹಾಗೆ ನಮ್ಗೆ ಅನ್ನಿಸ್ತು ಅಂತಂದರೆ, ಹಾರ್ಟಿದ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಡೈರೆಕ್ಟಾಗಿ ನಾವು ಬೆಂಗಳೂರಿಗೆ ಹೋಗಿ, ಇಲ್ಲ ಹೈದರಾಬಾದ್ಗೆ ಹೋಗಿ, ಇಲ್ಲ ಬೇರೆ ದೊಡ್ಡ ಊರಿಗೆ ಹೋಗಿ ಅಂತ ನಾವು ಸಜೆಸ್ಟ್ ಮಾಡ್ತಾ ಇದ್ವಿ. ಸೊ ನಾವು ಯಾಕೆ ಇದನ್ನೇ ಒಂದ್ಸತಿ ನಾವು ಇದ್ರ ಬಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ನಮ್ಮದು ಕಾಲೇಜಿಂದ ನಾನು ಪರ್ಮಿಷನ್ ಕೇಳಿಕೊಂಡು ನಮ್ಮ ಕಾಲೇಜವ್ರ ಹೆಲ್ಪಿಂದ ನಾನು ಹೈದರಾಬಾದ್ಗೆ ಹೋದೆ. ನಾನು ಹೋಗ್ಬಿಟ್ಟು ಅಲ್ಲಿ ಸ್ಟಡಿ ಲೀವ್ ತೊಗೊಂಡು ಅಲ್ಲಿ ಹೋಗಿ ನಾನು ಕಲ್ತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬಂದಿದ್ದೀನಿ ಸರ್. ಮೇಡಮ್, ಮಕ್ಕಳಂದ್ರೆ ಯಾರು? ನಿಮ್ಮ ವೈದ್ಯಕೀಯ ಜ್ಞಾನದ ಪ್ರಕಾರ ಮಕ್ಕಳು ಅಂತಂದರೆ ಯಾರನ್ನು ಕರಿತೀವಿ? ಮಕ್ಕಳು ಅಂತಂದರೆ ನಾವು ಹುಟ್ಟಿದ ತಕ್ಷಣ 0 to 18 years ಅಂದರೆ 18 ವರ್ಷ ಒಳಗಾಗಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ನಾವು ಮಕ್ಕಳು ಅಂತಲೇ ಕನ್ಸಿಡರ್ ಮಾಡೋದು ಸರ್. ಈ ನವಜಾತ ಶಿಶುವಿನಲ್ಲಿ ಈ ಹೃದಯ ಯಾವಾಗ ಬೆಳವಣಿಗೆ ಆಗ್ತಾ ಇರುತ್ತೆ ಮೇಡಮ್? ಸರ್, ನವಜಾತ ಶಿಶುವಲ್ಲಿ ಹೃದಯ ಬೆಳವಣಿಗೆ ಆಗೋದು ಆ್ಯಸ್ ಅರ್ಲಿ ಆ್ಯಸ್ 3 ವಾರ, ಅಂದರೆ 21ರಿಂದ 22ನೇ ದಿನ ಫರ್ಟಿಲೈಸೇಷನ್ ಆದಮೇಲೆ 3 ವಾರದೊಳಗಾಗಿ ಹೃದಯದ್ದು ಸ್ಟಾರ್ಟ್ ಆಗುತ್ತೆ ಸರ್, ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮಗೆ ಗೊತ್ತಾಗೋದು ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಆಗೋದು 5.5 ವಾರ ಇಲ್ಲ 6 ವಾರದ ತನಕ ಸ್ಕ್ಯಾನಲ್ಲಿ ಆವಾಗ ಗೊತ್ತಾಗುತ್ತೆ. ಸೊ ಹಾರ್ಟ್ ಬೀಟ್ ಅನ್ನೋದು ಬರೋದು, ಕರೆಕ್ಟಾಗಿ ಹಾರ್ಟ್ ಬೀಟ್ ಬರೋದು 6ರಿಂದ 7 ವಾರದ ಟೈಮ್ ಇದ್ದಾಗ ಆವಾಗ ಹಾರ್ಟ್ ಬೀಟ್ ಕೇಳಿಸ್ಕೊಳ್ಳುತ್ತೆ ಸರ್. ಕೇಳಿಸ್ಕೊಳ್ಳುತ್ತೆ ಹೇಳ್ತಾ ಇದ್ದಾರೆ ತಜ್ಞ ವೈದ್ಯರು. ಮಕ್ಕಳ ಹೃದಯ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಅಂತ ಗೊತ್ತಾಗೋದು
ಆ ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಅದು ಗೊತ್ತಾಗುತ್ತೆ, ಸೌಂಡ್ ಅದು ಅಲ್ಟ್ರಾಸೌಂಡ್ ಮಾಡಿದಾಗ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಮೇಡಮ್, ಈ ಹೃದಯ ಏನು ಕಾರ್ಯ ಮಾಡುತ್ತೆ? ಹೃದಯ ಮೇನ್ ಕಾರ್ಯ ಮಾಡೋದು ಅಂತಂದರೆ ಇಡೀ ನಮ್ದು ಎಲ್ಲ ಶರೀರಕ್ಕೂ ಬ್ಲಡ್ ಸಪ್ಲೈ ಮಾಡೋದು. ಎರಡು ಅಂತಂದರೆ ಎಲ್ಲ ಕೆಟ್ಟ ರಕ್ತವನ್ನು ಒಂದು ಕಡೆ ಚೇಂಬರಲ್ಲಿ ಇಟ್ಕೊಂಡು ಅದನ್ನು ಲಂಗ್ಸಿಗೆ ಸಪ್ಲೈ ಮಾಡಿ ಪ್ಯೂರಿಫೈ ಮಾಡಿ. ಅಂತಂದರೆ ಕೆಟ್ಟ ರಕ್ತ ಅಂತಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಅದನ್ನು ಪ್ಯೂರಿಫೈ ಮಾಡಿ ಆಕ್ಸಿಜನ್ ರಿಚ್ ಮಾಡಿ ಅದನ್ನು ವಾಪಸ್ ಮತ್ತೆ ಎಲ್ಲ ಕಡೆ ಸಪ್ಲೈ ಆಗೋ ಕೆಲಸ ಮಾಡುತ್ತೆ ಹಾರ್ಟ್. ಸೊ ಪಂಪಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಅಂತೀವಿ. ಇಟ್ ಇಸ್ ಅ ಪಂಪಿಂಗ್ ಮೆಷಿನ್ ಫಾರ್ ಹ್ಯೂಮನ್ ಬಾಡಿ. ಹೃದಯ ಅನ್ನೋದು ಒಂದು ಪಂಪಿಂಗ್ ಮಿಷನ್ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಅದರಿಂದನೇ ನಮ್ಮ ದೇಹದಲ್ಲಿ ಎಲ್ಲ ಕಡೆಗೂ ರಕ್ತ ಸಂಚಲನೆ ಸರಿಯಾಗಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಈಗ ಮಕ್ಕಳಲ್ಲಿ ಹೃದಯ ಕಾರ್ಯ ಚೆನ್ನಾಗಿ ನಿರ್ವಹಿಸ್ತಾ ಇದೆಯೋ ಇಲ್ಲವೋ, ಅದ್ರ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಇಲ್ಲ, ಬೆಳವಣಿಗೆ ಚೆನ್ನಾಗಿ ಆಗಿದೆಯೋ ಇಲ್ಲೋ ಅಂತೇಳಿ ಹೇಗೆ ತಾವು ಗುರುತಿಸ್ತೀರ, ಖಚಿತ ಹೇಗೆ ಪಡಿಸ್ಕೊಳ್ತೀರ ತಾವು? ಸರ್, ಇದು ಹಂತವಾಗಿ ನಾವು ನೋಡ್ತಾ ಬರ್ಬೋದು. ನಾನು ನಿಮ್ಗೆ ಆಲ್ರೆಡಿ ಅಂದರೆ ಹೇಳ್ದಾಗೆ, ಸೊ ಮಗುದು ಹಾರ್ಟ್ ಆಕ್ಟಿವಿಟಿ ಸ್ಟಾರ್ಟ್ ಆಗೋದು ತಾಯಿ ಗರ್ಭದಲ್ಲಿ ಇದ್ದಾಗ 6 ವಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗಿಂದ ಹಿಡಿದು ಅದು ಹಾರ್ಟ್ ರೇಟ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅವಾಗಿಂದನೇ ನಾವು ಇದು ಮಾಡ್ಕೋಬೋದು ಸರ್. ಆಮೇಲೆ ನೆಕ್ಸ್ಟ್ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಬಂದಿದೆ. ವಿಜ್ಞಾನ ತುಂಬ ಮುಂದೆ ಬರೆದಿರೋದ್ರಿಂದ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಬಂದಿರೋದು. ಅದು ಮಗು ಗರ್ಭದಲ್ಲಿ ಇದ್ದಾಗ ಅರೌಂಡ್ 18 ವೀಕ್ಸ್ ಟು 22 ವೀಕ್ಸ್ ಟೈಮಲ್ಲಿ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ. ಅದರಲ್ಲಿ ಮೇಜರ್ ಏನಾದರೂ ಹಾರ್ಟ್ ಪ್ರಾಬ್ಲಮ್ಸ್ ಇತ್ತು ಅದರಲ್ಲೇ ಗೊತ್ತಾಗುತ್ತೆ ಸರ್. ಸೊ ಅದು ಒಂದು. ಇನ್ನೊಂದು, ಮಗು ಹುಟ್ಟಿದ ತಕ್ಷಣವೂ ಗೊತ್ತಾಗುತ್ತೆ. ಮಗು ಒಂದು ವೇಳೆ ಪೂರ್ತಿನೇ ನೀಲಿ ಇತ್ತು ಅಂದರೆ ಬ್ಲೂ ಆಗಿತ್ತು, ಸೈನೋಸಿಸ್ ಅಂತ ಅಂತೀವಿ, ಸೆಂಟ್ರಲ್ ಸೈನೋಸಿಸ್ ಇತ್ತು, 10 ನಿಮಿಷ ಒಳಗಾಗಿ ನಮ್ಮದು ಮಗುವಿಂದು ಸ್ಯಾಚುರೇಷನ್ ಅನ್ನೋದು ಅಂದರೆ ಮೈಯಲ್ಲಿ ಆಕ್ಸಿಜನ್ ಕೆಪಾಸಿಟಿ 95% ತನಕ ಬರಬೇಕು. ಒಂದು ವೇಳೆ 1 ಗಂಟೆ ಆದ್ರೂ ಅದು ಸ್ಯಾಚುರೇಷನ್ ರೀಚ್ ಆಗ್ತಾ ಇಲ್ಲ, 95% ತನಕ ರೀಚ್ ಆಗ್ತಾ ಇಲ್ಲ, ಮಗು ಪೂರ್ತಿ ನೀಲಿನೇ ಇದೆ ಅಂದರೆ ಸೈನೋಸಿಸ್ ಇನ್ನೂ ಇದೆ ಅಂತಂದ್ರೂ ನಾವು ಮಗು ಮೋಸ್ಟ್ಲಿ ಹಾರ್ಟಿಂದು ಕಂಡೀಷನ್ ಇರ್ಬೋದು ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ಸರ್. ಅದು ಒಂದು. ಆಮೇಲೆ ಅವಾಗ ಸರಿ ಗೊತ್ತಾಗಲಿಲ್ಲ ಅಂತಂದರೆ ಮಗು ಬೆಳೆಯೋವಾಗ ತಾಯಿ ಹಾಲು ಸರಿಯಾಗಿ ಕುಡಿತಾ ಇಲ್ಲ, ಬಿಟ್ಟು ಕುಡಿತಾ ಇದೆ. ಕುಡಿಬೇಕು ಅಂತಂದರೆ ಫೋರ್ಹೆಡ್ ಸ್ವೆಟ್ಟಿಂಗ್ ಅಂತ ಹೇಳಂತೀವಿ, ಅಂದರೆ ಫೋರ್ಹೆಡ್ ಮೇಲೆ ಜಾಸ್ತಿ ಬೆವರು ಬರೋದು, ದಮ್ಮಿಗೆ ಬರೋದು, ಉಸಿರಾಡ್ಸೋಕ್ಕೆ ತೊಂದರೆ ಇರೋದು, ಇಷ್ಟೆಲ್ಲ ಆಗ್ತಾ ಇತ್ತು ಅಂತಂದ್ರೂ ಅವಾಗೂ ನಾವು ಅನ್ಕೋಬೇಕು ಮೋಸ್ಟ್ಲಿ ಹಾರ್ಟ್ದೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟು ಏನೇ ಇದ್ರೂ ಡಾಕ್ಟರ್ ಹತ್ರ ಹೋಗಬೇಕು. ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ, ಸ್ವಲ್ಪ ಮಗುವಿನಲ್ಲಿ ಸಹಜ ಬೆಳವಣಿಗೆ ಕಂಡು ಬರದೇ ಇದ್ದ ಪಕ್ಷದಲ್ಲಿ ತಜ್ಞ ವೈದ್ಯರನ್ನು ಭೇಟಿಯಾಗ್ರಿ ಅಂತ ಇದ್ದಾರೆ. ಮೇಡಮ್, ಈಗ ಮಕ್ಕಳ ಎದೆಯ ಮೇಲೆ ಕೈ ಇಟ್ಟು ನೋಡಿದ್ರೆ, ಮಕ್ಕಳ ಹೃದಯದ ಹತ್ತಿರ ಸಮೀಪದಲ್ಲಿ ಕೈ ಇಟ್ಟು ನೋಡಿದ್ರೆ ಸ್ವಲ್ಪ ಹಾರ್ಟ್ ಬೀಟು ಬೇಗ ಆಗ್ತಾ ಇದೆ, ಹೆಚ್ಚಿಗೆ ಇದೆ ಅಂತ ಅನಿಸ್ತಾ. ಇದು ಸಹಜನಾ ಅಥವಾ ಹೇಗೆ ಇದು? ಹೌದು ಸರ್, ಇದು ಸಹಜ. ಮಗು ಬೆಳೀತಾ ಇದ್ದಂಗೆ ಮಗುವಿಂದ ಹಾರ್ಟ್ ರೇಟ್ ಅಡಲ್ಟ್ ಹಾರ್ಟ್ ರೇಟಿಗೆ ಬರುತ್ತೆ. ಸೊ ಇವಾಗ ಹೆಂಗೆ ಅಂತಂದರೆ, ಹೊಟ್ಟೆಯಲ್ಲಿ ಇದ್ದಾಗ ತಾಯಿ ಗರ್ಭದಲ್ಲಿ ಇದ್ದಾಗ ಮಗುವಿನ ಹಾರ್ಟ್ ರೇಟ್ 120 to 160 ನಾರ್ಮಲ್ ಅಂತ ಅನ್ಕೊತೀವಿ. 120 to 160 ಬೀಟ್ಸ್ ಪರ್ ಮಿನಿಟ್ ಅದು ನಾರ್ಮಲ್ ಅಂತ ಅನ್ಕೊತೀವಿ. ಮಗು ಒಂದು ಸುಮಾರು 5 ವರ್ಷದೊಳಗಾದಾಗ ಹಾರ್ಟ್ ರೇಟ್ ಅರೌಂಡ್ 100 ಬೀಟ್ಸ್ ಪರ್ ಮಿನಿಟ್ ಇರಬಹುದು. ಅದೇ ಆಮೇಲೆ ಇವಾಗ ನಮ್ಮ ಹಾರ್ಟ್ ರೇಟು ಅಡಲ್ಟ್ ಹಾರ್ಟ್ ರೇಟ್ ಅರೌಂಡ್ 75 ಬೀಟ್ಸ್ ಇರುತ್ತೆ. ಸೊ ಮಗು ಬೆಳೆದ ಹಾಗೆ ಅದರ ಹಾರ್ಟ್ ಸೈಜು ಪ್ಲಸ್ ಹಾರ್ಟ್ ರೇಟು ಎರಡೂ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಸರ್. ಮೇಡಮ್, ಈ ಮಕ್ಕಳಲ್ಲಿ ಈ ಹೃದಯ ಸಂಬಂಧಿತ ಕಾಯಿಲೆಗಳು ಏನೇನು ಬರಬಹುದು, ಯಾವ್ಯಾವ ಹಂತದಲ್ಲಿ ಬರಬಹುದು, ಏನಾದರೂ ಆನುವಂಶಿಕವಾಗಿ ಈ ಕಾಯಿಲೆಗಳು ಬರಬಹುದಾ, ಹೇಗೆ? ಹಾಂ ಸರ್, ಮೋಸ್ಟ್ ಆಫ್ ದ ಟೈಮ್ ನಾವು ಪೀಡಿಯಾಟ್ರಿಕ್ಕಲ್ಲಿ ಡೀಲ್ ಮಾಡೋದು ಅಂದರೆ ಮಕ್ಕಳ ತಜ್ಞ ನಾವು ಡೀಲ್ ನೋಡುವುದು ಕೇಸಸ್ ಅಂತಂದರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ತಾಯಿ ಗರ್ಭದಿಂದನೇ ಬಂದಿರುವಂಥದ್ದು ಪ್ರಾಬ್ಲಮ್ಸ್ ಸರ್ ಇವೆಲ್ಲ. ಅದೊಂದು. ಇನ್ನೊಂದು ಸರ್ ನಾವು 2 ನೋಡ್ತೀವಿ, ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಒಂದು ನೋಡ್ತೀವಿ, ಇನ್ನೊಂದು ಹಾರ್ಟ್ ರೇಟ್. ಅದರಲ್ಲೂ ಅರಿಥಮಿಯಾಸ್ ಇಲ್ಲ ಬ್ಲಾಕ್ಸ್ ಇಂಥದ್ದೆಲ್ಲ ನಾವು ನೋಡ್ಬೋದು ಸರ್. ತಾಯಿ ಆಗಿದ್ದಾಗಲೇ ಒಂದು ವೇಳೆ ಭಾರ ಎತ್ತಿದ್ರೆ ಅಥವಾ ತಾಯಿ ಎಲ್ಲಾದರೂ ಬಿದ್ದು ಏಟಾದರೆ ಮಗುವಿನ ಹೃದಯಕ್ಕೆ ಏನಾದರೂ ತೊಂದರೆ ಆಗೋ ಸಾಧ್ಯತೆ ಇದೆ? ಇಲ್ಲ ಸರ್, ಹಾಗೆ ಇಲ್ಲ. ತುಂಬ ತೀವ್ರವಾದ ಗಾಯ ಇತ್ತು ಅಂತಂದ್ರೂ ಚಾನ್ಸಸ್ ಕಮ್ಮಿ ಸರ್. ಹಾರ್ಟಿಗೆ ಡೈರೆಕ್ಟಾಗಿ ಪೆಟ್ಟು ಬಡಿಯೋದು ಇಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಆಗೋದು ಇಲ್ಲ ಇದು ಕಂಜನೈಟಲ್ ಡಿಫೆಕ್ಟ್ಸ್ ಅಂತ ಹೇಳಂತೀವಲ್ಲ ಇದಾಗೋದು ಆ ಚಾನ್ಸಸ್ ಇಲ್ಲ ಸರ್. ಏನಾದರೂ ಪೆಟ್ಟು ಬಿದ್ದರೆ ಹಾಗಿಲ್ಲ. ಬಟ್ ತಾಯಿದು
ಊಟ ಇಲ್ಲ ಅವ್ರದ್ದು ಹ್ಯಾಬಿಟ್ಸು ಇಲ್ಲ ತಗೊಳ್ಳೋ ಮಾತ್ರೆ ಏನಾದರೂ ಮೆಡಿಕೇಶನ್ಸ್ ಎಲ್ಲ ತೊಗೊತಾ ಇದ್ರು ಅಂತಂದರೆ, ಇಲ್ಲ ತಾಯಿ ಗರ್ಭಿಣಿಯಾಗಿ ಇದ್ದಾಗ ಏನಾದರೂ ಇನ್ಫೆಕ್ಷನ್ಸು ಇಂಥವೆಲ್ಲ ಆಗಿತ್ತು, ಇಲ್ಲಾಂತಂದರೆ ಅವ್ರ ಫ್ಯಾಮಿಲಿಯಲ್ ಹಿಸ್ಟ್ರಿ, ಹೆರಿಡಿಟಿ ಅಂತಂದರೆ ಅವ್ರ ತಲೆತಲಾಂತರ ಬರ್ತಾ ಇರೋದು ಏನಾದರೂ ಕಂಡೀಷನ್ಸ್ ಇತ್ತು ಅಂತಂದರೆ, ಆಮೇಲೆ ಹೀಗೆಲ್ಲ ಇತ್ತು ಅಂತಂದರೆ ಮಗುವಲ್ಲಿ ಹಾರ್ಟ್ ಕಂಡೀಷನ್ಸ್ ಬರುತ್ತೆ ಸರ್. ಮಗುವಿನ ಹೃದಯದ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಗರ್ಭಿಣಿ ತಾಯಿಯರು ಯಾವ ರೀತಿಯ ಎಚ್ಚರಿಕೆಯಿಂದಿರಬೇಕು, ಏನೆಲ್ಲ ಯಾವ ರೀತಿಯ ಆಹಾರ ಸೇವನೆ ತಗೊಳ್ಬೇಕು ಮೇಡಮ್? ಸರ್, ಇವಾಗ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತ ಏನು ಸ್ಪೆಸಿಫಿಕ್ ಆಗಿ ಊಟ ಹಂಗೇನು ಇಲ್ಲ ಸರ್. ಹಂಗೇನು ಇಲ್ಲ. ಸೊ ನಾವು ಎಲ್ಲ ತಾಯಂದ್ರಿಗೂ ಅದೇ ಅನ್ನೋದು, ಮನೇಲಿ ಏನು ತಿಂತೀರೋ ವೆಲ್ ಬ್ಯಾಲೆನ್ಸ್ಡ್ ಡಯಟ್, ಅಂದರೆ ಎಲ್ಲ ಸೊಪ್ಪು, ಕಾಳು, ತರಕಾರಿ ಎಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ನೀವು ಹೇಗೆ ತೊಗೋಬೇಕು, ಬ್ಯಾಲೆನ್ಸ್ಡ್ ಡಯಟ್ ಹೆಂಗೆ ಅಂತ ಹೇಳ್ತ ಹಾಗೆ ನೀವು ಕಂಟಿನ್ಯೂ ಮಾಡಬೇಕು ಸರ್. ಸ್ಪೆಸಿಫಿಕ್ ಆಗಿ ಇದನ್ನು ತಿನ್ನಬೇಡಿ, ಇರ್ತವೆ ಒಂದೊಂದು, ಗರ್ಭಿಣಿ ಇದೆಯಾ ಇದನ್ನು ತಿನ್ನಬೇಡ, ಇದು ಜಾಸ್ತಿ ತಿಂದರೆ ಹೀಟ್ ಆಗುತ್ತೆ, ನಾನು ಕೇಳಿಬಂದೆ ಪಪ್ಪಾಯ ಜಾಸ್ತಿ ತಿಂದರೆ ಹೀಟ್ ಆಗುತ್ತೆ, ಇದು ಎಲ್ಲ ದಿಸ್ ಇಸ್ ಮಿತ್, ಇದೆಲ್ಲ ಫ್ಯಾಕ್ಟ್ ಅಲ್ಲ, ಇದು ಕಟ್ಟಕತ್ತೆ. ಎಲ್ಲ ಆಹಾರ ಹಿತಮಿತವಾಗಿ ಯಾವ ಆಹಾರ ತಗೊಂಡ್ರು ಏನು ತೊಂದರೆ ಇಲ್ಲ ಸರ್. ಬಟ್ ಸ್ವಲ್ಪ ಇದು ಅಂತಂದರೆ ವೈಟಮಿನ್ ಎ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳೋದು ಅದು ಒಳ್ಳೆಯದಲ್ಲ. ಆಮೇಲೆ ಅದರ್ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲಿಸಮ್, ಸ್ಮೋಕಿಂಗ್ ಇಂಥದ್ದೆಲ್ಲ, ಪ್ಯಾಸಿವ್ ಸ್ಮೋಕಿಂಗ್, ಆ್ಯಕ್ಟಿವ್ ಸ್ಮೋಕಿಂಗ್ ಅಂತಲ್ಲ, ಪ್ಯಾಸಿವ್ ಸ್ಮೋಕಿಂಗ್. ನೀವು ಯಾರು ಸಪೋಸ್ ತಾಯಿ ಗರ್ಭಿಣಿ ಇರ್ತಾರೆ, ಮನೇಲಿ ಯಾರಾದರೂ ಗಂಡು ಮಕ್ಕಳು ಸಿಗರೇಟ್ ಸ್ಮೋಕ್ ಮಾಡ್ತಾಯಿದ್ರು, ಅವರು ಸ್ಟಾಪ್ ಮಾಡಬೇಕು. ಯಾಕಂದರೆ ಅದು ಪ್ಯಾಸಿವ್ ಸ್ಮೋಕಿಂಗ್, ಅದು ಸ್ವಲ್ಪ ಹಾರ್ಟ್ ಮೇಲೆ ಎಫೆಕ್ಟ್ ಬರುತ್ತೆ ಸರ್. ಮಾಂಸ, ಮೊಟ್ಟೆ ಇದೆಲ್ಲ ತಗೊಂಡ್ರೆ? ಹಾಂ ಸರ್, ಮಾಂಸ ಮೊಟ್ಟೆ ಎಲ್ಲ ತೊಗೋಬೋದು, ಬಟ್ ರಾ ಮೀಟ್ ಅಂದರೆ ಅನ್ಕುಕ್ಡ್, ಅಂದರೆ ಅನ್ಕುಕ್ಡ್ ಬೇಯಿಸದೇ ಇರುವಂಥದ್ದು ಮೊಟ್ಟೆ, ಬೇಯಿಸದೇ ಇರುವಂಥದ್ದು ಮೀಟು. ಆಮೇಲೆ ಲಿವರ್ ಇಸ್ ಆಲ್ಸೋ ರಿಚ್ ಸೋರ್ಸ್ ಆಫ್ ವೈಟಮಿನ್ ಎ. ಸೊ ಲಿವರ್ ತೊಗೊಳೋದಾಗಲಿ, ಅನ್ಕುಕ್ಡ್ ಮೀಟ್, ಆಮೇಲೆ ಮರ್ಕ್ಯೂರಿ ಹೈ ಫಿಶ್, ಸೊ ಇಂಥದ್ದೆಲ್ಲ ನಾವು ಅವಾಯ್ಡ್ ಮಾಡಿ ಅಂತ ಹೇಳಿ ಅಂತೀವಿ. ಏನಿದ್ರೂ ಚೆನ್ನಾಗಿ ಬೇಯಿಸಿ ತಗೋಬೇಕು, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ತಾಯಿಗೆ ಇನ್ಫೆಕ್ಷನ್ ಆಯಿತು ಅಂತಂದರೆ ಮಗುವಿಗೂ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಗರ್ಭಿಣಿ ತಾಯಿಯಾಗಲಿ ಅಥವಾ ನವಜಾತ ಶಿಶುಗಳಾಗಲಿ, ಮಕ್ಕಳಾಗಲಿ, ಹಿರಿಯರು ಯಾರೇ ಆದ್ರೂ ಈ ಎಣ್ಣೆ ಹೆಚ್ಚಿಗೆ ತಗೊಳ್ಬಾರ್ದು, ಎಣ್ಣೆ ಪದಾರ್ಥ, ತುಪ್ಪ ಹೆಚ್ಚಿಗೆ ಉಪಯೋಗ ಮಾಡಬಾರ್ದು, ಹೀಗೆಲ್ಲ ಅಭಿಪ್ರಾಯಗಳಿವೆ. ಇದು ವೈದ್ಯಕೀಯವಾಗಿ ಸತ್ಯ ಇದೆಯಾ ಸರ್? ನಾವು ಆಸ್ ಅ ಡಾಕ್ಟರ್ಸ್ ನಾವು ತುಪ್ಪ ಇಸ್ ಅ ಗುಡ್ ಫ್ಯಾಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸರ್. ಸೊ ತುಪ್ಪ ಅಂತೂ ನಾವು ತಗೋಬಹುದು, ಒಳ್ಳೆ ಆಕಳ ತುಪ್ಪ ತಗೋಬಹುದು. ಆ್ಯಂಡ್ ಫ್ಯಾಟ್ಸು ಪೂರ್ತಿನೇ ತಗೋಬಾರ್ದು, ಆಯಿಲ್ ಪೂರ್ತಿನೇ ತಗೋಬಾರ್ದು ಅನ್ನಂಗೆ ಏನಿಲ್ಲ. ಬಿಕಾಸ್ ಬ್ರೈನ್ ಫಂಕ್ಷನ್ಗೋಸ್ಕರ ಆಗಲಿ, ಒಳಗಡೆ ನಮ್ಮದು ನರ್ವಸ್ ಸಿಸ್ಟಮ್ಗೋಸ್ಕರ ಆಗಲಿ ಫ್ಯಾಟ್ಸ್ ಎಸೆನ್ಷಿಯಲ್. ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಯಾವುದೇ ಪದಾರ್ಥ ತುಂಬ ಜಾಸ್ತಿ ತೊಗೊಂಡ್ರೂ ವಿಷ ಆಗದೆ. ಸೊ ನಾವು ಫ್ಯಾಟ್ಸ್ ತೊಗೋಬೇಕು ಸರ್ ಡಯಟಲ್ಲಿ. ಅದು ಅಂದರೆ ಬ್ಯಾಲೆನ್ಸ್ಡ್ ಡಯಟಲ್ಲಿ ಫ್ಯಾಟ್ ಇರುತ್ತೆ, ತೊಗೋಬೇಕು. ತುಪ್ಪ ಒಳ್ಳೆಯದು ಅಂತಾರೆ, ಜಾಸ್ತಿ ತುಪ್ಪ ತಿಂದರೆ ಬೊಜ್ಜು ಬರುತ್ತೆ ಅಂತ. ಅದು ಇಲ್ಲ ಸರ್, ನೀವು ತೊಗೋಬೋದು, ಬಟ್ ನೀವು ಅದ್ರ ತಕ್ಕಾಗಿ ಎಕ್ಸಸೈಸ್ ಮಾಡೋದಾಗಲಿ, ಇಲ್ಲ ನಿಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಆಗಲಿ ಅದನ್ನು ಮಾಡ್ಬೋದು. ಗರ್ಭಿಣಿ ಆದ್ರೂ ಅಲ್ಲಿ ನೀವು ಎಕ್ಸಸೈಸ್ ಮಾಡ್ಬೋದು, ನೀವು ಯೋಗ ಮಾಡ್ಬೋದು. ಸರ್ಟನ್ ಎಕ್ಸಸೈಸಸ್ ನಾವು ಬೇಡ ಅಂತ ಹೇಳಂತೀವಿ, ಬಟ್ ಸ್ಟ್ರೆಂತ್ ಟ್ರೈನಿಂಗ್ ಆಗಲಿ, ಸ್ಲೈಟ್ ಯೋಗ ಆಗಲಿ, ಸ್ಲೈಟ್ ವಾಕಿಂಗ್ ಆಗಲಿ ನೀವು ಮಾಡ್ಬೋದು ಸರ್. ಹಾಗೇನು ಇಟ್ ಈಸ್ ಅಂಟಿಲ್ ಡಾಕ್ಟರ್ ಇಸ್ ನಿಮ್ದು ಗೈನಕಾಲಜಿಸ್ಟ್ ಬೇಡ ಅಂಥೇಳಿ, ಇದು ಟೋಟಲಿ ಕಾಂಟ್ರಾ ಇಂಡಿಕೇಟೆಡ್ ಅಂಥೇಳಿ ಅನ್ನೋ ತನಕನೂ ಎಲ್ಲರೂ ಎಕ್ಸಸೈಸ್ ಮಾಡ್ಬೋದು. ಮೇಡಮ್, ಈ ಶಿಶುಗಳಿಗೆ ವಿಶೇಷವಾಗಿ ಹೃದಯ ಸಂಬಂಧಿತ ಕಾಯಿಲೆಗಳು ಏನು ಬರುವ ಸಾಧ್ಯತೆ ಇದೆಯಾ? ಬರುತ್ತೆ ಸರ್. ಅದೇ ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತ ಹೇಳಂತೀವಲ್ಲ, ಸೊ ಅದು ಹೋಲ್ ಆಗಿರೋದಾಗಲಿ, ಎಕ್ಸ್ಟ್ರಾ ಕನೆಕ್ಷನ್ ಆಗಿರೋದಾಗಲಿ, ರಾಂಗ್ ಕನೆಕ್ಷನ್ ಆಗಿರೋದಾಗಲಿ, ಇಲ್ಲ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಆಗಲಿ, ರೈಟ್ ಇರೋದು ಲೆಫ್ಟ್ ಇದ್ದಿದ್ದು ರೈಟು. ಹಾರ್ಟ್ ಅಂತಂದರೆ 4 ಚೇಂಬರ್ ಇದ್ದಂಗೆ. ಸೊ ಒಂದು ಚೇಂಬರಿಂದ ಇನ್ನೊಂದು ಚೇಂಬರಿಗೆ ಅದು ಬ್ಲಡ್ ಹೋಗಬೇಕು. ಸೊ ಅದು ಒಂದು ಚೇಂಬರ್ಗೆ ಅದು ಒಂದು ಬಾಗಿಲು ಥರ ಇದ್ದಂಗೆ, ಅದು ಬಾಗಿಲು ತೆಗಿತಾ ಇಲ್ಲ ಟೋಟಲಿ ಸ್ಟಿನೋಸಿಸ್ ಅಂತ ಹೇಳಂತೀವಿ, ಟೋಟಲಿ ಮುಚ್ಚಿತ್ತು, ಇಲ್ಲ ಅಂತಂದ್ರೆ ರೀಗಜಿಟೇಷನ್ ಅಂತ ಹೇಳಂತೀವಿ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಂಥವೆಲ್ಲ ಪ್ರಾಬ್ಲಮ್ಸ್ ಇರ್ತವೆ ಸರ್. ಬೈ ಬರ್ತು ಬರ್ಬೋದು. ಆಮೇಲೆ ನೀವು ಬೆಳೀತಾ ಸ್ವಲ್ಪ ಇನ್ಫೆಕ್ಷನ್ ಕಾರಣದಿಂದನೂ ಹಂಗೂ ಆಗ್ಬೋದು ಸರ್. ಹಾರ್ಟ್ ಪೊಸಿಷನ್ ಚೇಂಜ್ ಆಗುತ್ತೆ ಅಂತೀರಿ, ಲೆಫ್ಟಿಗೆ ಇದ್ದು ರೈಟಿಗೂ ಬರ್ಬೋದಾ ಸರ್? ಒಂದ್ಸತಿ ಹುಟ್ಟಾದ್ಮೇಲೆ ಲೆಫ್ಟಿಗೆ ಇರೋದು ರೈಟಿಗೆ ಬರೋಕ್ಕಾಗಲ್ಲ. ಒಂದು ಸ್ಥಿತಿಯಲ್ಲಿ ಬರ್ಬೋದು ಅಂತಂದರೆ, ಇವಾಗ ಸಪೋಸ್ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನಾದರೂ ಬೇರೆ ಲಂಗ್ ಪ್ರಾಬ್ಲಮ್ ಏನಾದರೂ ಇತ್ತು,
ಇಲ್ಲ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಹೇಳಿ ಅಂತಾರೆ. ಅವಾಗ ಬರೀ ಪೊಸಿಷನ್ ಶಿಫ್ಟ್ ಆಗುತ್ತೆ ಬಟ್ ಪೂರ್ತಿ ಚೇಂಜ್ ಆಗಲ್ಲ. ಸೊ ಒಂದ್ಸತಿ ಅದು ಕರೆಕ್ಷನ್ ಏನಾದರೂ ನಾವು ಮಾಡಿಕೊಂಡ್ರೆ ಹಾರ್ಟ್ ವಾಪಸ್ ಅದರದ್ದು ಏನು ಪ್ರಾಬ್ಲಮ್ ಜಾಗಕ್ಕಿರುತ್ತೆ ಅದು ಆಗುತ್ತೆ ಒಂದು. ಇನ್ನೊಂದು ಇನ್ನೊಂದಕ್ಕೆ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಹೇಳಿ ಅಂತೀವಿ. ಅದು ಹೆಂಗಿರುತ್ತೆ ಅಂತಂದರೆ ಹಾರ್ಟ್ ಟೋಟಲಿ ಲೆಫ್ಟಿಗಿರೋ ಬದಲು ರೈಟಿಗೆ ಇರುತ್ತೆ ಸರ್. ಆ ಸಾಧ್ಯತೆನೂ ಇದೆ. ಅದ್ರ ಜೊತೆ ಹಾರ್ಟ್ ಒಂದೇ ಅಲ್ಲ, ರೈಟಿಗೆ ಇರುತ್ತೆ, ಫಾರ್ ಎವರ್ ರೈಟಿಗೆ ಇರುತ್ತೆ ಸರ್. ಅದು ಹಾಗಿದ್ರೆ ಏನು ತೊಂದರೆ ಇಲ್ವಾ ಸರ್? ಅದರಲ್ಲಿನೂ ಮತ್ತೆ 2 ಥರ ಇದೆ ಸರ್. ಸೊ ಹಾರ್ಟ್ ಬರೀ ರೈಟ್ ಸೈಡಿಗಿತ್ತು, ಉಳಿದಿದ್ದೆಲ್ಲ ಬೇರೆಲ್ಲ ಲಿವರ್ ಆಗಲಿ ಸ್ಪ್ಲೀನ್ ಆಗಲಿ ಎಲ್ಲ ಲೆಫ್ಟ್ ಸೈಡಿಗಿತ್ತು ಅಂತಂದರೆ ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲನೇ ನಿಮಗೆ ರೈಟ್ ಇದ್ದಿದ್ದು ಲೆಫ್ಟ್ ಇದ್ದಿದ್ದು ರೈಟ್ ಇತ್ತಂತಂದರೆ ಅದ್ರದ್ದು ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಸರ್. ಅದನ್ನು ನಾವು ಡಿಟೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ಸಿಂದಾಗಲಿ ಎಲ್ಲ ಡಿಟೆಕ್ಟ್ ಮಾಡಿಕೊಂಡು ನಾವು ಅದ್ರ ಕರೆಕ್ಷನ್ ಮಾಡಬೇಕಾಗುತ್ತೆ. ಮೇಡಮ್, ಈ ಮಕ್ಕಳಲ್ಲಿ ಆಗಲಿ ಹಿರಿಯರಲ್ಲೇ ಆಗಲಿ ಈ ಹೃದಯಕ್ಕೆ ರಂಧ್ರ ಇರುತ್ತೆ ಅಂತಾರೆ, ಹೋಲ್ ಅಂತ ತಾವು ಬಳಸಿದ್ರಲ್ಲ. ಹೌದು ಸರ್. ಈ ಹೃದಯಕ್ಕೆ ಹಾರ್ಟಿಗೆ ಹೋಲ್ ಯಾಕಾಗುತ್ತೆ ಮೇಡಮ್? ಸರ್, ಅದು ಇಂಥದ್ದೇ ಕಾರಣ ಅಂತ ಇಲ್ಲ. ಯೂಶಲಿ ರಂಧ್ರಗಳು ಮಗು ಗರ್ಭದಲ್ಲಿದ್ದಾಗ ಇರ್ತವೆ, ಬಟ್ ಅವು ಹುಟ್ಟಿದ ತಕ್ಷಣ ಕ್ಲೋಸ್ ಆಗ್ತವೆ. ಒಂದು ವೇಳೆ ಅದು ಕ್ಲೋಸ್ ಆಗಲಿಲ್ಲ ಅಂತಂದರೆ ಅದನ್ನು ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ ಅಂತ ಅಂತೀವಿ. ಸೊ ಆಗಿದೆ ಅಂತ ಹೇಗೆ ಗೊತ್ತು ಮಾಡ್ತೀರಾ ತಾವು? ಸರ್, ಇವಾಗ ಅದೇ ನಾನು ಹೇಳಿದ್ನಲ್ಲ, ಸ್ಕ್ಯಾನ್ 18 to 22 ವೀಕ್ಸಲ್ಲಿ ಅವಾಗ ಹೋಲ್ಸ್ ಬೇರೆದು, ಇವು 2 ಹೋಲ್ಸ್ ಬಿಟ್ಟು ಇನ್ನು ಬೇರೆದು ಹೋಲ್ಸ್ ಏನಾದರೂ ಇತ್ತು ಅಂತಂದರೆ ರಂಧ್ರದ ಸ್ಕ್ಯಾನ್ದಲ್ಲಿ ಗೊತ್ತಾಗುತ್ತೆ ಒಂದು. ನೆಕ್ಸ್ಟ್ ಡೆಲಿವರಿ ಆದಮೇಲೆ, ಸೊ ಇನಿಷಿಯಲಿ 3-4 ದಿನ ನಾನು ಅನ್ನೆಲ್ಲ ಸೈನೋಸಿಸ್ ವರ್ಸನ್ ಆಗ್ತಾ ಇದೆ, ಮಗು ನೀಲಿನೇ ಇತ್ತು ಅಂತಂದರೆ ಹಾರ್ಟ್ ಪ್ರಾಬ್ಲಮಲ್ಲೂ ಸೈನೋಟಿಕ್ ಅಂತ ಎಸೈನೋಟಿಕ್ ಅಂತ ಇರುತ್ತೆ. ಒಂದು ಬ್ಲೂ ಆಗ್ತಾ ಹೋಯಿತು ಅಂತಂದರೆ ಸೈನೋಟಿಕ್ ಅಂತ ಅಂತೀವಿ. ಬ್ಲೂ ಆಗಲಿಲ್ಲ ಆದ್ರೂ ಹಾರ್ಟ್ ಪ್ರಾಬ್ಲಮ್ಸ್ ಸಾಧ್ಯತೆ ಇದೆ. ಆವಾಗ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಾವು ಸ್ಟೆಥೋಸ್ಕೋಪ್ ಮಗುವಿನ ಚೆಸ್ಟ್ ಮೇಲೆ ಇಟ್ಟಾಗ ಅದು ಸ್ಪೆಷಲ್ ಸೌಂಡ್ಸ್ ಬರುತ್ತೆ, ಬೇರೆ ಸೌಂಡ್ ಬರುತ್ತೆ. ಅದರಿಂದ ನಾರ್ಮಲ್ ಫಿಸಿಷಿಯನ್ಗಾಗಲಿ ಇಲ್ಲ ಯಾವ್ದಾದ್ರು ಡಾಕ್ಟರ್ಗಾಗಲಿ ಗೊತ್ತಾಗುತ್ತೆ ಕಿ ಇದು ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಒಂದು ವೇಳೆ ಈ ಹೃದಯದಲ್ಲಿ ರಂಧ್ರ ಇದ್ದರೆ, ಹಾರ್ಟ್ ಹೋಲ್ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ತೀರಾ? ಅದು ಯಾವಾಗ ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ? ಆಪರೇಷನ್ ಮಾಡಬೇಕಾ, ಹೇಗೆ ಮಾಡ್ತೀರಾ? ಹಾಂ ಸರ್, ಆಪ್ರೇಷನ್ ಕುರಿತಾಗಿ ಮಾತಾಡಬೇಕು ಅಂತಂದರೆ, ಇವಾಗ ನಾರ್ಮಲ್ ಇನ್ಸಿಡೆನ್ಸ್ ತೊಗೊಂಡ್ರೆ 1,000 ಮಕ್ಕಳು ಹುಟ್ಟಿದ್ರೆ ಸಪೋಸ್ ಇನ್ಸಿಡೆನ್ಸ್ ಅಂತಂದ್ರೆ 1,000 ಮಕ್ಕಳರಲ್ಲಿ 8ರಿಂದ 10 ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಕಡಿಮೆ ಇದೆ ಸರ್. ಹಾಂ, ಇನ್ಸಿಡೆನ್ಸ್ ಕಮ್ಮಿ ಇದೆ. 0.8 to 1% ಅಷ್ಟೇ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಡಿಸೀಸ್. ಅದರಲ್ಲಿ ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಅಂದರೆ ಇದಕ್ಕೆ ಇಮ್ಮಿಡಿಯೇಟಾಗಿ ಸರ್ಜರಿ ಮಾಡೋ ನೆಸೆಸಿಟಿ ಇದ್ದಿದ್ದು ಬರೀ 2 to 5 ಅಷ್ಟೇ. ಅಂದರೆ 1000 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 8ರಿಂದ 10 ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇರೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಬರೀ 2 ಮಕ್ಕಳಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡೋ ನೆಸೆಸಿಟಿ ಇರುತ್ತೆ. ಇನ್ನು 6 ಮಕ್ಕಳಿಗೆ ನಾವು ವೆಯ್ಟ್ ಮಾಡ್ಬೋದು. ಅದರದ್ದೆಲ್ಲ ಒಂದೊಂದು ಪ್ರಾಬ್ಲಮ್ಸಿಗೆ ಒಂದೊಂದು ಟೈಮ್ ಪೀರಿಯಡ್ ಇರುತ್ತೆ ಸರ್. ಸೊ ಎಲ್ಲದಕ್ಕೂ ಒಂದೇ ಈವಾಗಲೇ ಮಾಡೋದಂತ ಇರಲ್ಲ. ಸೊ ಒಂದೊಂದಕ್ಕೆ ನಾವು ವೆಯ್ಟ್ ಮಾಡ್ಬೋದು. ಒಂದೊಂದಕ್ಕೆ ನಾವು 1 ವರ್ಷ ವೆಯ್ಟ್ ಮಾಡ್ತೀವಿ, ಒಂದಕ್ಕೆ 2 ವರ್ಷ ವೆಯ್ಟ್ ಮಾಡ್ತೀವಿ, ಒಂದಕ್ಕೆ 4 ವರ್ಷ ವೆಯ್ಟ್ ಮಾಡ್ತೀವಿ. ಸೊ ಬೇರೆ ಬೇರೆ ರಂಧ್ರದ ಪ್ರಕಾರ ನಾವು ವೇಟಿಂಗ್ ಪೀರಿಯಡ್ ಇರುತ್ತೆ. ಆಮೇಲೆ ಮೆಡಿಕೇಷನ್ಸ್ ಕೊಡ್ತೀವಿ. ಆ ಮೆಡಿಕೇಷನ್ಸಿಂದನೂ ಅದರದ್ದು ಹಾರ್ಟ್ ವೀಕ್ ಆಗ್ತಾ ಹೋಯಿತು ಅಂತಂದರೆ ಮತ್ತೆ ನಾವು ಇಮಿಡಿಯೇಟ್ ಸರ್ಜರಿನೂ ಹೇಳ್ತೀವಿ. ಸೊ ಬೇರೆ ಬೇರೆ ಕಾಯಿಲೆದ್ದು ಬೇರೆ ಬೇರೆ ಟೈಮ್ ಪೀರಿಯಡ್ ಇರುತ್ತೆ, ಅದ್ರ ಪ್ರಕಾರವಾಗಿ ನಾವು ಮಾಡ್ಬೋದು. ಇನ್ನೊಂದೇನು, ಮ್ಯಾಕ್ಸಿಮಮ್ ಇವು ರಂಧ್ರ ಇರೋದು ಟೈಮ್ ಹೋಗ್ತಾ ಇದ್ದಂಗೆ ತಾವಾಗೆ ಮುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ತಾವಾಗೆ ಮುಚ್ಕೊತವೆ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಆಗಲಿ ಇಲ್ಲ ಮನೆಯವರಾಗಲಿ ಅದನ್ನು ಇಗ್ನೋರ್ ಮಾಡಬಾರ್ದು. ಡಾಕ್ಟ್ರ್ ಹತ್ರ ಹೋಗಬೇಕು, ಅವ್ರು ಹೇಳಿದ ಟೈಮ್ ಫಾಲೋ ಅಪ್ ಮಾಡ್ತಾ ಇರಬೇಕು. ಅದ್ರ ಬಗ್ಗೆ ನೀವು ಪರಿಜ್ಞಾನ ಇಟ್ಕೋಬೇಕು. ಅದನ್ನು ಟೋಟಲಿ ಇಗ್ನೋರ್ ಮಾಡಿ ಮಗುಗೆ ಯೂಶಲಿ ಏನೂ ತೊಂದರೆ ಬರಲ್ಲ ರಂಧ್ರ ಇತ್ತು ಅಂತಂದರೆ. ಸೊ ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಉಸಿರಾಡ್ತಾ ಇದೆ, ಎಲ್ಲ ಹಾಲು ಚೆನ್ನಾಗಿ ಕುಡಿತಾ ಇದೆ, ಎಲ್ಲ ಚೆನ್ನಾಗೇ ಇದೆ ನನ್ನ ಮಗು, ಸುಮ್ಮನೆ ಹಾರ್ಟಲ್ಲಿ ಹೋಲಿದೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹಂಗೆ ಬಿಡೋದು ತಪ್ಪು. ಸೊ ಯಾಕಂದರೆ ಮಗು ಬೆಳವಣಿಗೆ ಆಗ್ತಾ ಇದ್ದಂಗೆ ಹಾರ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಸರ್. ಒಂದು ಟೈಮ್ ಬರುತ್ತೆ ಅಂದರೆ 30 ವರ್ಷ ಇಲ್ಲ 20, 30, 40 ವರ್ಷಕ್ಕೆ ಆವಾಗ ಮಗುವಿಗೆ ಅದರದ್ದು ಅಡ್ವರ್ಸ್ ಎಫೆಕ್ಟ್ ಕಾಣ್ಕೊಂಡು ಬರುತ್ತೆ. ಅಡ್ವರ್ಸ್ ಎಫೆಕ್ಟ್ ಅಂತಂದರೆ ದಮ್ ಆಗಲಿ, ಕೈ ಕಾಲು ನೀಲಿ ಆಗೋದಾಗಲಿ, ಉಸಿರಾಡ್ಸೋಕ್ಕೆ ತೊಂದರೆ ಆಗೋದಾಗಲಿ, ಸೊ ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದರೆ
ಟೈಮ್ ಮುಗಿದೋಗ್ಬಿಟ್ಟಿದೆ, ಅವಾಗ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಅದ್ರ ಟ್ರೀಟ್ಮೆಂಟು ನೀವು ಮಗು ಚಿಕ್ಕದಿರುವಾಗಲೇ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಸೊ ಅದು ಟೈಮ್ ಪೀರಿಯಡ್ ನಾವು ಮಿಸ್ ಮಾಡಬಾರ್ದು. ಈ ಟೈಮ್ ಪೀರಿಯಡ್ ಹೇಗೆ ನಿರ್ಧಾರ ಮಾಡ್ತೀರಾ? ಈಗ ಹಳ್ಳಿಯಲ್ಲಿ ಇರ್ತಾರೆ, ಅವರಿಗೆಲ್ಲ ಗೊತ್ತಾಗಬೇಕಲ್ಲ, ಅದನ್ನು ಹೇಗೆ ತಾವು ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತೀರಾ? ಹಾಂ ಸರ್. ವ್ಯವಸ್ಥೆ ಹೇಗೆ? ಸೊ ಅದಕ್ಕೆ ಇವಾಗ ಗೌರ್ಮೆಂಟ್ ಹೆಲ್ಪಿಂದ ಎಲ್ಲ ಸಣ್ಣ ಹಳ್ಳಿಯಲ್ಲೂ ಡಾಕ್ಟರ್ಸ್ ಡಿಪ್ಲೋ ಆಗಿದ್ದಾರೆ ಸರ್. ಸೊ ಎಲ್ಲರೂ ಇದ್ದಾರೆ. ಸೊ ಅವರು ಒಂದು ಸತಿ ಹಾರ್ಟ್, ನಾನು ಹೇಳಿದ್ನಲ್ಲ, ಬರೀ ಒಂದು ಸ್ಟೆತ್ ಇಟ್ಟು ಒಂದು ವೇಳೆ ಅವರಿಗೆ ಅನ್ನಿಸ್ತು ಅಂತಂದರೆ ಕೂಸಿಂದು ಹಾರ್ಟಲ್ಲಿ ಎಕ್ಸ್ಟ್ರಾ ಬೀಟ್ ಬರ್ತಾ ಇದೆ, ಇಲ್ಲ ಬೇರೆ ಸ್ಪೆಷಲ್ ಸೌಂಡ್ ಬರ್ತಾ ಇದೆ ಅಂತ ಅನ್ನಿಸ್ತು ಅಂತಂದರೆ ಅವರು ರೆಫರ್ ಮಾಡ್ಬೋದು ನಮ್ಮದು ಹಾರ್ಟ್ ಸ್ಪೆಷಲಿಸ್ಟಿಗೆ, ಇಲ್ಲ ಜಯದೇವಾಗಲಿ ರೆಫರ್ ಮಾಡ್ಬೋದು. ನಾವು ಅಲ್ಲಿಂದ ನಾವು ನೋಡ್ಬೋದು, ಅದನ್ನು ಸ್ಕ್ಯಾನ್ ಮಾಡಿ ನಾವು ನೋಡ್ತೀವಿ. ಆ ಸ್ಕ್ಯಾನ್ ಪ್ರಕಾರ ಯಾವುದು ಪ್ರಾಬ್ಲಮ್ ಇದೆ, ಅದಕ್ಕೆ ಎಷ್ಟು ದಿನ ವೇಟ್ ಮಾಡಬೇಕು ಅಂತ ನಾವು ಡಾಕ್ಟರ್ಸ್ ಹೇಳ್ತೀವಿ ರೀ. ಮೇಡಮ್, ಮಕ್ಕಳಿಗೂ ಈ ಬೈಪಾಸ್ ಸರ್ಜರಿ ಮಾಡುವ ಸಂದರ್ಭ ಬರುತ್ತೆ ಸರ್. ಯಾವಾಗ? ಅದು ನಾನು ಹೇಳಿದ್ನಲ್ಲ, ಇವಾಗ ರಕ್ತನಾಳ ಕರೆಕ್ಟ್ ಇಲ್ಲದೆ ಇದ್ದಾಗ, ರಕ್ತನಾಳ ಕ್ಲೋಸ್ ಆದಾಗ, ರಕ್ತನಾಳ ರೈಟ್ ಇದ್ದಿದ್ದ ಬದಲು ಲೆಫ್ಟ್ ಇದ್ದಿದ್ದ ಬದಲು ರೈಟ್, ಹಾಗೆಲ್ಲ ಇಂಥವೆಲ್ಲ ಕಂಡೀಷನ್ಸ್ ಇದ್ದಾಗ ನಾವು ಮಾಡಬೇಕಾಗುತ್ತೆ. ಅವ್ರ ಹೃದಯ ಬಹಳ ವಿಶಾಲವಾಗಿದೆ ಅಂತಾರೆ, ಇದು ನಿಮ್ಮ ಮೆಡಿಕಲ್ ಸೈನ್ಸಲ್ಲಿ ಸತ್ಯನಾ? ಹಾಂ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಗಂಡು ಮಕ್ಕಳಿಗೆ ಸ್ವಲ್ಪ ದೊಡ್ಡ ಹೃದಯ, ಹೆಣ್ಮಕ್ಳಿಗೆ ಸ್ವಲ್ಪ ಚಿಕ್ಕದಿರುತ್ತೆ. ಸೊ ಅದು ಸೈಜು, ಅದು ವೆಯ್ಟನು ಗಂಡು ಮಕ್ಕಳದು ಹಾರ್ಟ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಹಿಂಗೆ ವೇರಿಯೇಷನ್ ಇರುತ್ತೆ ಸರ್, ಅಷ್ಟೇ. ಒಳ್ಳೆ ಮಾತು ಹೇಳ್ತಾ ಇದ್ದೀರಿ. ನಾನು ಕೇಳಿದ್ದೀನಿ, ಈ ಮಕ್ಕಳಿಗೆ ಹೃದಯದಲ್ಲಿ ತೊಂದರೆ ಇದೆ, ಆ ಹೃದಯ ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಬ್ಯಾಟ್ರಿ ಹಾಕಿದ್ದಾರೆ ಒಳಗಡೆ ಅಂತಾರೆ. ಇದು 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 ಇದೆಯಾ? ಹಾಂ ಸರ್, ಇದು ಸಾಧ್ಯತೆ ಇದೆ. ಇದಕ್ಕೆ ಬರುತ್ತೆ ಇಂಥ ಸಂದರ್ಭ ಸರ್, ಇದಕ್ಕೆ ಪೇಸ್ ಮೇಕರ್ ಅಂತ ಹೇಳಿ ಅಂತೀವಿ. ಒಂದು ವೇಳೆ ನಾನು ಅದೇ ಅಂತ ಇರೋದಲ್ಲ, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಅಂತ ಹೇಳಿ ಅಂತೀವಿ. ಸ್ಟ್ರಕ್ಚರಲ್ ಅಂದರೆ ಹಾರ್ಟಲ್ಲಿ ಇದ್ದಿದ್ದು ರಂಧ್ರ ಇಲ್ಲ ಇದು ಚೇಂಜ್ ಆಗೋದು, ಚೇಂಬರ್ ಚೇಂಜ್ ಆಗೋದು, ಇದಕ್ಕೆಲ್ಲ ಸ್ಟ್ರಕ್ಚರಲ್ ಅಂತೀವಿ. ಫಂಕ್ಷನಲ್ ಅಂತಂದರೆ ECG, ನಿಮ್ದು ಹಾರ್ಟ್ ಬೀಟು ಹೇಗಿದೆ, ಸೊ ಅದನ್ನು ನಾವು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಅದರಲ್ಲಿ ಹಾರ್ಟ್ ಬ್ಲಾಕ್, ಕಂಪ್ಲೀಟ್ ಹಾರ್ಟ್ ಬ್ಲಾಕ್, ಇಲ್ಲ ಫಸ್ಟ್ ಡಿಗ್ರಿ ಹಾರ್ಟ್ ಬ್ಲಾಕ್, ಸೆಕೆಂಡ್ ಡಿಗ್ರಿ ಹಾರ್ಟ್ ಬ್ಲಾಕ್, ಹೀಗೆಲ್ಲ ಇರುತ್ತೆ. ಹಾರ್ಟ್ ಬ್ಲಾಕ್ ಅಂದರೆ ಕರೆಕ್ಟಾಗಿ ಅದು ಬೀಟ್ ಕೊಡ್ತಾ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಪೇಸ್ ಮೇಕರ್ ಅಂತ ಹಾಕ್ತೀವಿ. ಸೊ ಆ ಪೇಸ್ ಮೇಕರ್ ಅದು ಹಾರ್ಟ್ ಬೀಟ್ ಇನಿಷಿಯೇಟ್ ಮಾಡುವಂಥ ಕೆಲಸ ಮಾಡುತ್ತೆ ಸರ್. ಹೌದಾ? ಹಾಂ, ಸೊ ಅದನ್ನೂ ಇದೆ ಸರ್, ಅದನ್ನು ಮಾಡ್ತಾರೆ. ಇವೆಲ್ಲ ಸ್ವಲ್ಪ ದುಬಾರಿನಾ ಹೇಗೆ? ಹಾಂ ಸರ್, ಇವೆಲ್ಲ ಸ್ವಲ್ಪ ದುಬಾರಿ. ಬಟ್ ಇದು ಅದೇ ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಸ್ಕೀಮ್ಸ್ ಇದೆ ಸರ್, RBSK ಸ್ಕೀಮು, ಆರೋಗ್ಯ ಭಾಗ್ಯ ಸ್ಕೀಮು, ಇವೆಲ್ಲ ಸ್ಕೀಮ್ಸ್ ಗೌರ್ಮೆಂಟಿಂದ ಇದೆ ಸರ್. ಸೊ ಕ್ಯಾಶ್ಲೆಸ್ ಟೋಟಲಿ, ನಿಮ್ದೆಲ್ಲ ಕಾರ್ಡು, ನಿಮ್ದೆಲ್ಲ ಪೇಪರ್ಸ್ ಕರೆಕ್ಟ್ ಆಗಿತ್ತು ಅಂತಂದರೆ ಒಂದೊಂದು ಇನ್ಸ್ಟಿಟ್ಯೂಷನಿಗೆ ನೀವು ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಅವ್ರು ನಿಮ್ಮದು ಅದ್ರ ಪ್ರಕಾರ, ನಿಮ್ಮದು ಕಾಯಿಲೆ ಪ್ರಕಾರ, ನಿಮ್ಮದು ಇದ್ರ ಪ್ರಕಾರ ಡೇಟ್ ಕೊಟ್ಟು ಮತ್ತೆ ಅವರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ಸಾವಿರಾರು NGOs ಇದ್ದಾವೆ ಸರ್, ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ಸ್, ಆಮೇಲೆ ಲಿಟಲ್ ಹಾರ್ಟ್ಸ್, ಇವೆಲ್ಲ ಸ್ವಲ್ಪ NGOs ಇದೆ. ಇವನು ಸ್ವಲ್ಪ ನಿಮ್ಮದು ಅಷ್ಟು ಮಟ್ಟಿಗೆ ಒಂದು ವೇಳೆ ನಿಮ್ಮ ಹತ್ರ ಪೇಪರ್ಸ್ ಎಲ್ಲ ಇರಲಿಲ್ಲ, BPL ಕಾರ್ಡ್ಗೆಲ್ಲ ಅರೇಂಜ್ ಆಗಲಿಲ್ಲ ಅಂತಂದರೆ ಈ NGOsಗೆ ನೀವು ಸಂಪರ್ಸ್ಬೋದು. ಸೊ ಅವ್ರನ್ನ ಎಷ್ಟಾಗುತ್ತೆ ಅಷ್ಟು ಫಂಡ್ಸ್ ಕಲೆಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ ಸರ್. ಮೇಡಮ್, ಮಕ್ಕಳಲ್ಲಿ ಹೃದಯಾಘಾತ ಸಾಧ್ಯತೆ ಇದೆಯಾ? ಹಾರ್ಟ್ ಅಟ್ಯಾಕ್ ಆಗೋದು ಅಂತಂದರೆ ದೊಡ್ಡವರಲ್ಲಿ ಹೇಗಾಗತ್ತೆ ಹಾಗಾಗಲ್ಲ ಸರ್. ಬಟ್ ಮಗು ಒಂದು ಎಲ್ಲ ಮನುಷ್ಯರು ತೀರ್ಕೊಳ್ಳೋದು ಅಂತಂದರೆ ಹಾರ್ಟ್ ನಿಂತಾದ್ಮೇಲೆ. ಸೊ ಇದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಮಕ್ಕಳಲ್ಲಿ ದೊಡ್ಡವ್ರಿಗಿಂತ ಭಾಳ ಕಮ್ಮಿ, ಭಾಳ ರೇರ್. ಸೊ ಕಮ್ಮಿ ಇದೆ ಸರ್, ಭಾಳ ಕಮ್ಮಿ ಹಾರ್ಟ್ ಅಟ್ಯಾಕ್. ಬಟ್ ಇವಾಗಿಂದ ಲೈಫ್ ಸ್ಟೈಲ್ ಚೇಂಜಸ್, ಹೆರಿಡಿಟ್ರಿ ಚೇಂಜಸ್, ನಮ್ಮದು ಇರೋ ಹ್ಯಾಬಿಟ್ಸು, ಇಂಥದ್ದೆಲ್ಲ ನೋಡಿದ್ರೆ ಯಂಗ್ಸ್ಟರ್ಸ್ ಅಂತ ಹೇಳ್ತೀವಿ, ಮಕ್ಕಳಂತಲ್ಲ, ಯಂಗ್ಸ್ಟರ್ಸ್ ಅಂದರೆ ಮುಂಚೆ 60-80 ಇಯರ್ಸ್ ಇಲ್ಲ 60-70 ಇಯರ್ಸಿಗೆ ಆಗ್ತಿತ್ತು ಅಂತಿದ್ರು, ಹೆಣ್ಮಕ್ಳಿಗೆ ಕಮ್ಮಿ ಅಂತ ಹೇಳಿ ಅಂತಿದ್ರು. ಬಟ್ ಅಂಥ ಸೇಮ್ ಸಿನಾರಿಯೋಸ್ ಈ ಥರ ಇವಾಗಿಲ್ಲ ಸರ್. ಇವಾಗ ಆ್ಯಸ್ ಅರ್ಲಿ ಆ್ಯಸ್ 20, 22, 24 ಅಂಥ ಯುವಕರಿಗೂ ಆಗ್ತಾ ಇದೆ ಸರ್, ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಯಾಕಂದರೆ ದ ಸೇಮ್ ಥಿಂಗ್, ನನ್ನ ಲೈಫ್ ಸ್ಟೈಲ್ ಅಂದರೆ ಇರೋದು ಡ್ರಿಂಕಿಂಗ್, ಸ್ಮೋಕಿಂಗ್, ಸ್ಟ್ರೆಸ್ಸು, ಆಮೇಲೆ ಹೆರಿಡಿಟಿ, ಇವೆಲ್ಲ ಫ್ಯಾಕ್ಟರ್ಸ್. ಬಹಳ ಒಳ್ಳೆ ಆಶಾದಾಯಕವಾದಂಥ ಮಾತೊಂದನ್ನು ನಮ್ಮ ಐಶ್ವರ್ಯ ಮೇಡಮ್ ಹೇಳ್ತಾ ಇದ್ದಾರೆ. ಮಕ್ಕಳಲ್ಲಿ ಹೃದಯಾಘಾತ ಸಾಧ್ಯತೆಗಳು ಕಡಿಮೆ ಅಂತ ಇದ್ದಾರೆ. ಇದು ಬಹಳ ಆಶಾದಾಯಕವಾದ್ದು. ಆದರೆ ಮೇಡಮ್, ಒಂದು ವೇಳೆ
ಆಗ್ತಾ ಇದ್ರೆ ಲಕ್ಷಣಗಳು ಏನೇನು ಏನಾದರೂ ಬದಲಾವಣೆ ಆಗುತ್ತೆ ಅಂತೀರಾ ಮಗುವಿನ ಹೃದಯದ ತೊಂದರೆದಲ್ಲಿ? ಈಗ ನೀವು ತಜ್ಞ ವೈದ್ಯರಾಗಿ ನೀವು ಗುರುತಿಸ್ತೀರಾ, ಸಾಮಾನ್ಯ ತಂದೆ ತಾಯಿಯರು ಬಂಧು ಬಳಗದವರು ಹೇಗೆ ಗುರುತಿಸಬೇಕು? ಏನು ಉಸಿರಾಟದಲ್ಲಿ ತೊಂದರೆ ಆಗ್ತದ ಅಥವಾ ಏನು? ಹಾಂ ಸರ್. ಸೊ ಇದರಲ್ಲಿ ಹೇಗೆ ಇರುತ್ತೆ ಅಂತಂದರೆ, ಇದನ್ನು ಆ್ಯಸ್ ನಾವು ಹೇಳ್ತೀವಲ್ಲ, ಮಕ್ಕಳು 0 ಅಂತಂದರೆ ನವಜಾತ ಶಿಶು 0 to 18 ಇಯರ್ಸ್. ಸೊ ಇವ್ರದ್ದು ಏಜ್ ಪ್ರಕಾರ ಸಿಮ್ಟಮ್ಸ್ ಲಕ್ಷಣಗಳು ಕಂಡ್ಕೊಂಡು ಬರೋದು ಬೇರೆ ಬೇರೆ ಆಗಿರುತ್ತೆ. ಇವಾಗ ಸದ್ಯಕ್ಕೆ ನವಜಾತ ಶಿಶು, ಅದಕ್ಕೆ ಹಾಲು ಕುಡಿಯೋಕೆ ಆಗ್ತಾ ಇರಲ್ಲ, ಬಿಟ್ಟು ಬಿಟ್ಟು ಹಾಲು ಕುಡಿಯೋದು, ಹಾಲು ಕುಡಿಬೇಕಂದ್ರೆ ಕೈಕಾಲೆಲ್ಲ ನೀಲಿ ಆಗೋದು, ಇಲ್ಲ ಉಸಿರಾಡ್ಸೋಕ್ಕೆ ತೊಂದರೆ ಆಗಿರೋದು, ದಮ್ ಬರ್ತಾ ಇರ್ಬೋದು, ಆಮೇಲೆ ತೂಕ ಏರಲ್ಲ ಮಗುದು. ದಿನಕ್ಕೆ ನಾವು 1 ತಿಂಗಳಿಗೆ ನವಜಾತ ಶಿಶು 1 ತಿಂಗಳಾದಮೇಲೆ 1 kg ಏರಿರಬೇಕು. ಬಟ್ ಇಂಥ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಅಷ್ಟು ಕರೆಕ್ಟಾಗಿ ವೆಯ್ಟ್ ಗೇನ್ ಆಗಂಗಿಲ್ಲ. ಸೊ ಇವು ನಿಯೋನೇಟಲ್ ಪೀರಿಯಡಲ್ಲಿ. ಸ್ವಲ್ಪ ದೊಡ್ಡವಾದ ಮಕ್ಕಳಿಗೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ. ಎದೆ ನೋವು ಸ್ಟಾರ್ಟ್ ಆಗೋದು, ಜಾಸ್ತಿ ಓಡಿದ್ರೆ ತೇಕ್ ಬರೋದು, ದಮ್ ಬರೋದು, ಇವೆಲ್ಲ ಸ್ಟಾರ್ಟ್ ಆಗ್ತಾವೆ ಸರ್. ಹೀಗೆಲ್ಲ ಇದ್ರೆ ಪೇರೆಂಟ್ಸು ಅಲರ್ಟ್ ಆಗಬೇಕು. ಓಕೆ, ಏನೋ ತೊಂದರೆ, ಮಗು ಒಂದು ವೇಳೆ ನನಗೆ ಹಾರ್ಟ್ ಪೇನ್ ಆಗ್ತಾ ಇದೆ, ಉಸಿರಾಡ್ಸೋಕೆ ಆಗ್ತಾ ಇಲ್ಲ, ಇಲ್ಲ ನಾನು ಸ್ಕೂಲಲ್ಲಿ ಜಾಸ್ತಿ ಓಡಾಡಬೇಕಂದ್ರೆ ನನಗೆ ಜಾಸ್ತಿ ಓಡಾಡಕ್ಕೆ ಆಗ್ತಾ ಇಲ್ಲ, ನಂಗೆ ಸುಸ್ತಾಗ್ತಾ ಇದೆ, ನನಗೆ ಕಣ್ಣಿಗೆ ಕತ್ಲು ಬಂದು ನಂಗೆ ಚಕ್ಕರ್ ಬರ್ತಾ ಇದೆ, ಮಗು ಇಂಥವೆಲ್ಲ ಸಿಮ್ಟಮ್ಸ್ ಹೇಳ್ತು ಅಂತಂದರೆ ಪೇರೆಂಟ್ಸ್ ಎಚ್ಚರ ಆಗಬೇಕು ಸರ್. ದೇ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಫಿಸಿಷಿಯನ್ಸ್ ಹತ್ರ ಕರ್ಕೊಂಡು ಹೋಗಬೇಕು. ಇಗ್ನೋರ್ ಮಾಡುವಂಥದ್ದು ಸಿಮ್ಟಮ್ಸ್ ಅಲ್ಲ ಇದು. ವೈದ್ಯರು ಹೇಳ್ತಾ ಇದ್ದಾರೆ, ತಾವು ಕೇಳ್ತಾ ಇದ್ದೀರಾ. ಏನಾದರೂ ಮಗುವಿಗೆ ಓಡಾಡೋದಕ್ಕೆ ತೊಂದರೆ ಆದರೆ, ಆಟ ಆಡೋದಕ್ಕೆ ತೊಂದರೆ ಆದರೆ, ಅಥವಾ ಚಕ್ರ ಬಂದಂಗೆ ಆಗೋದಾದರೆ, ಆಯಾಸ ಆಗ್ತಾ ಇದ್ದರೆ, ಈ ಎಲ್ಲ ಲಕ್ಷಣಗಳು ಕಂಡು ಬಂದರೆ ತಾವು ದಯವಿಟ್ಟು ವೈದ್ಯರನ್ನು ಕಾಣಬೇಕು ಅಂತ ಐಶ್ವರ್ಯ ವೈದ್ಯರು ಹೇಳ್ತಾ ಇದ್ದಾರೆ. ಮೇಡಮ್, ಈ ಹೃದಯ ಜೋಡಣೆ ಅಥವಾ ಹೃದಯ ಬದಲಾವಣೆ ಇದು ಮಕ್ಕಳಲ್ಲೂ ಬರುವ ಸಾಧ್ಯತೆ ಇದೆಯಾ? ಅದು ಇದೆ ಸರ್, ಅಂಥ ಚಾನ್ಸಸ್ ಇದೆ. ಅದರದ್ದು ಮಾಡ್ತಾರೆ, ಸೆಂಟರ್ಸ್ ಇದೆ. ಅಪೋಲೋ ಹಾಸ್ಪಿಟಲ್ಸ್ ಆಗಲಿ, ಹೈದರಾಬಾದಲ್ಲಿ ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಆಗಲಿ ಮಾಡ್ತಾರೆ ಸರ್. ಅಪೋಲೋ ಹಾಸ್ಪಿಟಲ್ ಮಾಡ್ತಾರೆ ಸರ್. ಆ್ಯಂಡ್ ಯಾವಾಗ ಮಾಡಬೇಕಾಗಿ ಬರುತ್ತೆ ಮೇಡಮ್? ಇನ್ನು ಹೃದಯ ಪೂರ್ತಿ ತನ್ನ ಕಾರ್ಯ ನಿಲ್ಲಿಸ್ಬಿಡ್ತದ, ಹೇಗೆ ಇದು? ಯಾವಾಗ ಮಾಡ್ತೀರಾ ಇದು? ಹೌದು ಸರ್, ಕಾರ್ಯ ನಿಲ್ಲಿಸ್ಬೇಕು ಅಂತಲ್ಲ, ಬಟ್ ಅದು ಹೆಲ್ಪ್ ಆಗ್ತಾ ಇಲ್ಲ, ಮಗುಗೆ ಹೆಲ್ಪ್ ಆಗ್ತಿಲ್ಲ, ಕಂಡೀಷನ್ ತುಂಬಾ ಸೀರಿಯಸ್ ಇದೆ. ಅದಕ್ಕಿಂತ ಮುಂಚೆ ನಾವು ಸಾಕಷ್ಟು ಟ್ರೈ ಮಾಡಿರ್ತೀವಿ ಇದನ್ನು ಸರಿಪಡಿಸೋಕ್ಕೆ ಅಂತ, ಬಟ್ ಅದು ಆಗ್ತಾ ಇಲ್ಲ, ಇದು ಆಗೋದೇ ಇಲ್ಲ ಅಂತ ಹೀಗೆಲ್ಲ ಪರಿಸ್ಥಿತಿ ಇದ್ದಾಗ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟು ಸಜೆಸ್ಟ್ ಮಾಡ್ತೀವಿ ಸರ್. ಆ್ಯಂಡ್ ಇನ್ನೊಂದೇನು ಒಳ್ಳೆ ವಿಷಯ ಅಂತಂತಂದರೆ, ಅದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೂ ಸರ್ವೈವಲ್ ಆಗಲಿ ಇದು ಆಗಲಿ ಚೆನ್ನಾಗಿದೆ ಸರ್, ಔಟ್ಕಮ್ ಚೆನ್ನಾಗಿದೆ. 90 to 95% 1 ವರ್ಷ ತನಕ ಚೆನ್ನಾಗಿ ಹಾರ್ಟ್ ಕೆಲಸ ಮಾಡೋದು ಅದು ಸಾಧ್ಯತೆ ಇದೆ. ಒಂದು ವೇಳೆ ಅಡಲ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಯಿತು ಅಂತಂದರೆ, ಅವರು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಒಂದು 12ರಿಂದ 15 ವರ್ಷನೂ ಚೆನ್ನಾಗಿರ್ಬೋದು. ಅದೇ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಕ್ಕಳಲ್ಲಿ ಬೇಗ ಆಯಿತು ಅಂತಂದರೆ ಅವರು 30ರಿಂದ 40 ವರ್ಷ ಇಲ್ಲ 20ರಿಂದ 30 ವರ್ಷ ಆರಾಮಾಗಿರ್ಬೋದು. ಬಟ್ ಒಂದೇ ಪ್ರಾಬ್ಲಮ್ಮು ಅಂತಂದರೆ, ಅವ್ರ ಲೈಫ್ ಲಾಂಗ್ ಇಮ್ಯುನೋಸಪ್ರೆಸಿವ್ ಥೆರಪಿ ಅಂತ ಅಂತೀವಿ. ಅಂದರೆ ಅವ್ರ ಇಮ್ಯುನಿಟಿ, ಅದು ಹಾರ್ಟು ಬೇರೆ ಒಂದು ತೊಗೊಂಡಿರೋ ಹಾರ್ಟ್ ರಿಜೆಕ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಇಮ್ಯುನೋಸಪ್ರೆಸಿವ್ ಥೆರಪಿ ಅಂತ ಹೇಳಿರ್ತೀವಿ. ಅದು ಒಂದೇ ಪ್ರಾಬ್ಲಮ್, ಲೈಫ್ ಲಾಂಗ್ ಅದು ಇಮ್ಯುನೋಸಪ್ರೆಸಿವ್ ಥೆರಪಿಯಲ್ಲಿ ಇರಬೇಕು. ಹಾಗಂದ್ರೆ ಏನು ಮಾಡಬೇಕು? ಅದು ಇಂಜೆಕ್ಷನ್ಸ್ ಇರ್ತವೆ ಸರ್. ಇಂಜೆಕ್ಷನ್ಸ್ ಇರ್ತವೆ, ಟ್ಯಾಬ್ಲೆಟ್ಸ್ ಇರ್ತವೆ, ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡೋದು, ತೋರಿಸೋದು, ಅದೆಲ್ಲ ಮಾಡಿಕೊಂಡು ಲೈಫ್ ನಾರ್ಮಲ್ ಆಗಿ ಲೀಡ್ ಮಾಡಿ, ಅವ್ರ ಹೈಟ್ ಆಗಲಿ, ಬೆಳವಣಿಗೆ ಆಗಲಿ, ಬುದ್ಧಿವಂತಿಕೆ ಆಗಲಿ, ನಾರ್ಮಲ್ ನಮ್ಮ ಥರ ಹಿಂಗೆ ಓಡಾಡೋದಾಗಲಿ, ಕೂರೋದಾಗಲಿ, ಅದೆಲ್ಲ ಮಾಡ್ಬೋದು ಸರ್. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ಮಾಡ್ಬೋದು. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾರ ಹೃದಯ ತೆಗೆದು ಹಾಕ್ತಾರೆ, ಹೇಗೆ ಮೇಡಮ್ ಇದು? ಅದು ಡೋನರ್ ಸರ್. ಅದು ನೀವು ಅದು ಇಮಿಡಿಯೇಟ್ ಆಗುವಂಥದ್ದು ಪ್ರೊಸೀಜರ್ ಅಲ್ಲ. ಇವತ್ತೇನೋ ಆಯಿತು ನನಗೆ ನಾಳೆನೇ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಅದು ನಿಮ್ಮ ಲಕ್ ಮೇಲೆ. ಆ್ಯಂಡ್ ಇನ್ನೊಂದೇನು, ಅದು ಒಂದು ಆರ್ಗನೈಸೇಷನ್ ಇರುತ್ತೆ. ಸೊ ನಾವು ಅಲ್ಲಿ ಹೋಗಿ ಈ ಮಗುವೊಂದು ಈ ಏಜ್, ಈ ಡೇಟ್, ಇಷ್ಟು ವೆಯ್ಟು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲಿ ಹೋಗಿ ಡೀಟೇಲ್ಸ್ ಕೊಡಬೇಕು. ಅವರು ದೇ ವಿಲ್ ಸೆಲೆಕ್ಟ್ ದ ಬೆಸ್ಟ್ ಡೋನರ್. ಈ ಮಗುವಿಗೆ ಯಾವ್ದು ಬೆಸ್ಟ್ ಡೋನರ್ ಅಂತ ಅವ್ರು ಸೆಲೆಕ್ಟ್ ಮಾಡಿ, ಆ ಡೋನರ್ ಸಿಕ್ಕಾಗ ಅವರು ನಮಗೆ ಮತ್ತೆ ಮಾಹಿತಿ ಕೊಡ್ತಾರೆ. ನಾವು ಆ ಡೇಟ್ ಪ್ರಕಾರ ನಾವು ಆಪ್ರೇಷನ್ ಮಾಡ್ಕೋಬೇಕು. ಮಗು ಆಹಾರ ತಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಈ ಹೃದಯ ಬೆಳವಣಿಗೆ ಸರಿಯಾಗಿ ಆಗಬೇಕು, ಹೃದಯಕ್ಕೆ ಯಾವುದೇ ಕಾಯಿಲೆ ಬರಬಾರ್ದು ಅನ್ನುವ ದೃಷ್ಟಿಯಿಂದ ಯಾವ ಬಗೆಯ ಆಹಾರ ಕೊಟ್ಟರೆ ಒಳ್ಳೆಯದು ಅಂತಿರುತ್ತೆ? ನಾನು ಮೊದಲು ಹೇಳಿದಾಗೆ ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು. ಇಷ್ಟು % ನಾವು ಪ್ರೋಟೀನ್ಸ್ ತೊಗೋಬೇಕು, ಇಷ್ಟು % ನಾವು ಆ್ಯಸ್ ಅ ಪೀಡಿಯಾಟ್ರಿಕ್ ಹಾರ್ಟ್ ಸ್ಪೆಷಲಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು
ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಚೆನ್ನಾಗಿ ತಗೋ ಅಂತ ಹೇಳಿ ಅಂತೀವಿ. ಅದು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಸೊಪ್ಪುಗಳು, ಲೆಂಟಿಲ್ಸ್, ನಮ್ಮದು ಬೆಳೆಯೋ ನಾರ್ಮಲ್ ಬೆಳೆಯೋ ದಾಲ್ ಬೇಳೆಗಳು, ಇವೆಲ್ಲ ಕರೆಕ್ಟಾಗಿ ತಗೊಳ್ಳಿ. ಶೇಂಗಾ, ಆಮೇಲೆ ಇದು ವೆಜ್ ಪಾರ್ಟ್ ಆಯ್ತು, ಚಿಯಾ ಸೀಡ್ಸ್ ಅಂತ ಹೇಳಿ ಅಂತಾರೆ, ಆಮೇಲೆ ಫ್ಲಾಕ್ ಸೀಡ್ಸ್, ಇಂಥವೆಲ್ಲ ತಗೋಬೋದು ಸರ್. ಇವೆಲ್ಲ ರಿಚ್ ಸೋರ್ಸ್ ಆಫ್ ಒಮೆಗಾ 6. ವಾಲ್ನಟ್ ಆಗಲಿ ಇವೆಲ್ಲ ತಗೋಬೋದು. ನಾನ್ ವೆಜ್ ಸೈಡ್ ಅಂತಂತಂದರೆ ಮೀಟ್, ಫಿಶ್, ಇವೆಲ್ಲ ಒಳ್ಳೆ ಸೋರ್ಸ್ ಆಫ್ ಫ್ಯಾಟ್ಸ್. ಇವೆಲ್ಲ ಬ್ರೈನ್ ಡೆವಲಪ್ಮೆಂಟ್, ಬಾಡಿ ಡೆವಲಪ್ಮೆಂಟ್, ಹಾರ್ಟ್ ಡೆವಲಪ್ಮೆಂಟ್ ಎಲ್ಲ ಬೇಸಿಕ್ಲಿ ದ ಹೋಲ್ ಬಾಡಿ ಡೆವಲಪ್ಮೆಂಟಲ್ಲಿ ಏಡ್ ಮಾಡ್ತವೆ ಸರ್. ಸೊ ಸ್ಪೆಸಿಫಿಕ್ ಆಗಿ ನಾನು ಇದೇ ತಿಂದರೆ ನನಗೆ ಹಾರ್ಟ್ ಡಿಸೀಸ್ ಬರಲ್ಲ ಅಂತ ಹಾಗೇನೂ ಇಲ್ಲ ಸರ್. ಸೊ ನಾವು ಆ್ಯಸ್ ಅ ಡಾಕ್ಟರ್ಸ್ ನಿಮ್ಗೆ ಕೇಳ್ಕೊಳ್ಳೋದು ಬ್ಯಾಲೆನ್ಸ್ಡ್ ಡಯಟ್. ಯಾವುದು ತೀರಾ ಜಾಸ್ತಿ ತೊಗೊಂಡ್ರೆ ನೀರೂ ಪಾಯ್ಸನ್ ಆಗುತ್ತೆ ಜಾಸ್ತಿ ಇದ್ರ ತೊಗೊಂಡ್ರೆ. ಸೊ ಕರೆಕ್ಟ್ ಕ್ರಮೇಣದಲ್ಲಿ ಪ್ರಾಪರ್ ಪ್ರಪೋರ್ಷನಲ್ಲಿ ನೀವು ಎಲ್ಲ ತೊಗೊಂಡ್ರೆ ಹೆಲ್ದಿಯಾಗಿ ಇರ್ತೀರ. ಈಗ ಅದು ಪರಂಪರೆ ಇದೆ ಇಲ್ಲೋ, ನಮ್ಮ ತಾಯಂದಿರೆಲ್ಲ ಅವಾಗೆಲ್ಲ ಹಿರಿಯರೆಲ್ಲ ಜೋರಾಗಿ ಉಜ್ಜಿ ಎಣ್ಣೆ ಹಚ್ಚಿ ಎರಿತಾ ಇದ್ರು, ಮೈ ತಿಕ್ತಾ ಇದ್ರು. ಹಾಗೆ ಎದೆ ಮೇಲೆ ಉಜ್ಜೋದ್ರಿಂದ ಏನಾದರೂ ಅಪಾಯ ಸಾಧ್ಯತೆ ಇದೆಯಾ ಸರ್? ಉಜ್ಜೋದ್ರಿಂದ ಒಂದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಉಜ್ಜೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ನ್ಯೂರಾನ್ಸ್ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಆಮೇಲೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಒಂಥರ ಮಗು ಎಕ್ಸಸೈಸ್ ಮಾಡಿಸ್ದಂಗೆ ಉಜ್ಜೋದೆಲ್ಲ. ಬಟ್ ಡಿಸ್ಅಡ್ವಾಂಟೇಜ್ ಅಂತಂದರೆ ಅತಿ ಜಾಸ್ತಿ ಪ್ರೆಷರ್ ಹಾಕಿ, ಜಾಸ್ತಿ ಎಣ್ಣೆ ಹಾಕಿ ಇದೆಲ್ಲ ಮಾಡಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿದರೆ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಎಣ್ಣೆ ಹಾಕಿ ಹಾಗೆ ಬಿಡೋದ್ರಿಂದ ಸ್ಕಿನ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಇಟ್ ಈಸ್ ಗುಡ್. ಬಿಕಾಸ್ ಫಿಸಿಯೋಥೆರಪಿ ಅಂದರೆ ಪ್ಯಾಸಿವ್ ಎಕ್ಸಸೈಸ್ ಆಗುತ್ತೆ ಮಗುಗೆ. ಆಮೇಲೆ ನಾವು ಜಾಸ್ತಿ ಟಚ್ ಮಾಡ್ದಂಗೆ ಅವ್ರ ನ್ಯೂರಾನ್ಸ್ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಬಟ್ ಅದನ್ನು ಅತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು. ತೀರಾ ಬಿಸಿ ಬಿಸಿ ನೀರು ಹಾಕೋದು, ಜಾಸ್ತಿ ಎಣ್ಣೆ ಉಣ್ಸೋದು, ಅದು ಅಳ್ಳೆತ್ತಿಗೆ ಎಣ್ಣೆ ಉಣ್ಸೋದು ಅಂತ ಹೇಳಂತಾರೆ. ಅದೆಲ್ಲ ಜಾಸ್ತಿ ಮಾಡೋದ್ರಿಂದ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಸರ್. ಲೈಕ್ ಇನ್ಫೆಕ್ಷನ್ ಆಗಲಿ, ಫ್ರ್ಯಾಕ್ಚರ್ ಆಗಲಿ. ಬಿಸಿ ಬಿಸಿ ನೀರು ಹಾಕೋದ್ರಿಂದ ಸ್ಕಿನ್, ಮಗುವಿನ ಸ್ಕಿನ್ ತುಂಬ ಡೆಲಿಕೇಟು, ಬರ್ನ್ಸ್ ಆಗೋದಾಗಲಿ, ಸುಟ್ಟು ಹೋಗ್ಬಿಡುತ್ತೆ ಮಗುವಿನ ಸ್ಕಿನ್ನು. ಸೊ ಇಂಥದ್ದೆಲ್ಲ ನೀವು ನೋಡಿಕೊಂಡು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಜಾಸ್ತಿ ಮಾಡೋಕ್ಕೆ ಹೋದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸರ್. ಶ್ರೋತೃಗಳೇ, ಡಾಕ್ಟರ್ ಐಶ್ವರ್ಯ ವಿಜಾಪುರ್ ಮೇಡಮ್ ಅವರು ಈ ನವಜಾತ ಶಿಶುಗಳಿಂದ ಹಿಡಿದು ಏನು ಮಕ್ಕಳ ಅವಸ್ಥೆ ಇರ್ತದೆ, ಬಾಲ್ಯಾವಸ್ಥೆ, ಅಲ್ಲಿವರೆಗೂ ಈ ಹೃದಯ ಸಂಬಂಧಿತ ಕಾಯಿಲೆಗಳು ಏನಿರಬಹುದು, ಅದಕ್ಕೆ ಆ ಕಾಯಿಲೆಗಳನ್ನು ತಡೆಗಟ್ಟುವುದು ಹೇಗೆ, ಅವುಗಳಿಗೆ ಪರಿಹಾರ ಏನು, ಮಕ್ಕಳ ಹೃದಯದಲ್ಲಿ ರಂಧ್ರ ಕಾಣಿಸ್ಕೊಂಡ್ರೆ ಅದಕ್ಕೇನು ಮಾಡಬೇಕು, ಈ ಎಲ್ಲ ವಿವರಗಳನ್ನು ಮನಮುಟ್ಟುವಂತೆ ತಮಗೆಲ್ಲ ನೀಡಿದ್ದಾರೆ. ಮೇಡಮ್, ಕೊನೆಗೆ ತಾವು ನಮ್ಮ ಶ್ರೋತೃಗಳಿಗೆ ಏನು ಕಿವಿ ಮಾತು ಹೇಳಲು ಇಚ್ಛಿಸ್ತೀರಾ? ಹಾರ್ಟ್ ಡಿಫೆಕ್ಟ್, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅನ್ನೋದು ತುಂಬ ಕಾಮನ್ ಅಲ್ಲ, ತುಂಬ ರೇರು ಅಲ್ಲ. ಅದೇನು ಹೇಳ್ದಂಗೆ 1,000 ಮಕ್ಕಳು ಹುಟ್ಟಿದ್ರಂದರೆ 8ರಿಂದ 10 ಮಕ್ಕಳಿಗೆ ಆಗುತ್ತೆ. ಒಂದು ಸೈನ್ಸ್ ಇಷ್ಟು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಅಂದರೆ ನಾವು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಎಲ್ಲ ಡಿಫೆಕ್ಟ್ಸ್ಗೂ ಟ್ರೀಟ್ಮೆಂಟ್ ಸಾಧ್ಯ ಇದೆ. ತುಂಬ ಗಾಬರಿ ಆಗುವಂಥದ್ದು ಇಲ್ಲ, ತುಂಬ ನಿರಾಶವಾಗುವಂಥದ್ದು ಅಂಥದ್ದು ಏನೂ ಇಲ್ಲ. ಸೊ ಪ್ರಾಬ್ಲಮ್ಸ್ ಇತ್ತಂತಂದ್ರೂ ಅದಕ್ಕೆ ಸೊಲ್ಯೂಷನ್ನೂ ಇದೆ. ಸೊ ಗಾಬರಿ ಆಗಕ್ಕೆ ಹೋಗಬೇಡ್ರಿ. ಕರೆಕ್ಟ್ ಟೈಮಿಗೆ ನಿಮ್ಮ ವೈದ್ಯರಿಗೆ ನೀವು ಭೇಟಿ ನೀಡಬೇಕು. ಅವ್ರು ಹೇಳ್ದಾಗೆ ನೀವು ಇದು ಮಾಡಿದ್ರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಬಹಳ ಒಳ್ಳೆ ಮಾತು ಹೇಳಿದ್ರು ಕೊನೆಗೆ ಮೇಡಮ್ ಅವರು. ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಪರಿಹಾರ ನಮ್ಮ ವೈದ್ಯಕೀಯ ವಿಜ್ಞಾನ ಮತ್ತು ವಿಜ್ಞಾನ ಇವೆರಡೂ ಸೇರಿ ಎಲ್ಲದಕ್ಕೂ ಪರಿಹಾರ ಕೊಟ್ಟಿವೆ. ಭಾಳ ಒಳ್ಳೆ ಮಾತು. ಸಮಸ್ಯೆಗಳಿರ್ತವೆ, ಪರಿಹಾರ ಇಲ್ಲದೆ ಇರತಕ್ಕಂಥ ಸಮಸ್ಯೆ ಇಲ್ಲ. ಆದರೆ ಎಚ್ಚರಿಕೆ ಮಾತು ಹೇಳಿದ್ರು, ಬೇಗನೆ ವೈದ್ಯರನ್ನು ಕಾಣಬೇಕು. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಹಳ್ಳಿ ತಾಲೂಕುಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಇವತ್ತು ವೈದ್ಯಕೀಯ ಸೌಲಭ್ಯ ಇದೆ, ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಚಿಂತೆ ಮಾಡ್ತಾ ಸುಮ್ಮನೆ ಮನೆಯಲ್ಲಿ ಕೂಡುವುದು ಬೇಡ. ದೇವರು ಮಾಡ್ದಂಗೆ ಆಗುತ್ತೆ ಅಂಥೇಳಿ ದೇವ್ರ ಮೇಲೆ ಹಾಕುವುದು ಬೇಡ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾನೆ, ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾನೆ. ಆದ್ದರಿಂದ ಈ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎನ್ನುವ ಈ ಮಾತಿನೊಂದಿಗೆ ಡಾಕ್ಟರ್ ಐಶ್ವರ್ಯ ವಿಜಾಪುರ್ ಮೇಡಮ್ ಅವರೊಂದಿಗಿನ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಶರಣ.